ತತ್ಸರ್ವಪರ್ಯಾದ ಮಹಾಮೌನ ಯೋಗಿ ಜಗದ್ವಂದ್ಯ ಜಗದ್ಗುರು ಶ್ರೀ ಗುರುನಾಥರುಡಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಹಾಗೆಯೇ ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಸಭೆಯಲ್ಲಿ ಉಪಸ್ಥಿತರಿರುವ ಸಾಧಕ ಸಾಧಕಿಯರಾದ ತಮ್ಮೆಲ್ಲರಲ್ಲಿಯೂ ಕೂಡ ಆಚರಣೆಗಳು ಆತ್ಮೀಯರೇ, ಯುವತಿ ಮೇಲೈದು ಭಾವನೆ ನಿರಾವರಣಂ ಒಪ್ಪುವ ನಿಸ್ಸಮಾಧಿಯೇ ಪರಬ್ರಹ್ಮ ಅನ್ನುವ ಸೂತ್ರದ ವಿಚಾರವನ್ನು ಮಾಡಿಕೊಂಡು ಆ ಸೂತ್ರ ಮುಗಿದಿದೆ. ತಾನು ಅಖಂಡ ಅದ್ವೈತ ಚೈತನ್ಯನೆಂದು ತದ್ಧ್ಯಾನಾದಿಗಳನ್ನು ಎಂತೂ ಮಾಳ್ಪನುವಂತ ಪೂರ್ವ ಪಕ್ಷಿಯು ಕೇಳಿರಬಹುದು. ಹಾಗೆ ಕೇಳಿದ್ದು ಕೂಡ ನಮ್ಮ ಸಿದ್ಧಾಂತವು ಅದೇ ಆಗಿದೆ. ಅವನು ಭ್ರಾಂತನಾಗಿ ಕೇಳಿರಬಹುದು. ತಾನು ಒಬ್ಬನೇ ಇರುವಾಗ ಧ್ಯಾನಾದಿಗಳನ್ನು ಎಂತು ಮಾಡುತ್ತಾನೆ ಅಂತ ಪೂರ್ವ ಪಕ್ಷಿ ಕೇಳಿರಬಹುದು ಅಂತ ಇಲ್ಲಿ ಸ್ವಲ್ಪ ಸಂಶಯ ಮಾಡಿಕೊಂಡು ಅದಕ್ಕೆ ಉತ್ತರ ಏನು ಅಂದರೆ, ಏನು ಕೇಳಿದ್ದು ನಮ್ಮ ಸಿದ್ಧಾಂತವೇ ಅದು. ಅಲ್ಲಿ ಧ್ಯಾನಾದಿಗಳನ್ನು ಮಾಡುವುದಕ್ಕೆ ತತ್ವಜ್ಞಾನಿಗೆ ಅವಕಾಶವೇ ಇಲ್ಲ ಅನ್ನುವುದನ್ನು ಈ ಸೂತ್ರದ ಉದ್ದಕ್ಕೂ ಹೇಳುತ್ತಾರೆ. ನೋಡೋಣ, ಒಂದು ನುಡಿ ಓದಿದ್ದೀವಿ ಪೂರ್ವದಲ್ಲಿ. ತಾನು, ಇನ್ನೊಂದ್ಸಲ ಅಲ್ಲಿಂದ ಹೋಗೋಣ. ತಾನು ಅಖಂಡ ಅದ್ವೈತ ಚೈತನ್ಯವು ಎಂದು ತದ್ಧ್ಯಾನಾದಿಗಳನ್ನು ಎಂತೂ ಮಾಳ್ಪನು. ಇದು ಪೂರ್ವ ಪಕ್ಷಿಯ ಮಾತು ಅನುವಾದ ಮಾಡಿಕೊಂಡಿದ್ದಾರೆ ಅಂತ ಇಟ್ಟುಕೊಂಡು ಇದು ನಮ್ಮ ಸಿದ್ಧಾಂತವೇ ಆಗಿದೆ ಅನ್ನುವುದನ್ನು ಭಾಷಾ ಪದ್ಯದಲ್ಲಿ ಉದ್ದಕ್ಕೂ ಹೇಳುತ್ತಾರೆ. ಅವನ ಮಾತು ಅನುವಾದ ಆಗೈತೆ ಅಷ್ಟೇ. ಆತ್ಮತತ್ವ ಅನೇಕಿಲ್ಲ, ಒಂದೇ ಇದೆ. ಆತ್ಮತತ್ವ ಅದು ಹೇಗಿದೆ ಅಂದರೆ ಅಖಂಡ, ಪರಿಚ್ಛನ್ನಲ್ಲ, ಪರಿಪೂರ್ಣವಿದೆ. ಅದ್ವೈತ ಅಂದರೆ ಮಾಯೆಯೂ ಕೂಡ ಅಲ್ಲಿ ಇಲ್ಲ. ಮಾಯೆ ಇತ್ತಂದ್ರೆ ದ್ವೈತ ಆಗ್ತದೆ. ಮಾಯೆಯೂ ಕೂಡ ಅಲ್ಲಿ ಇಲ್ಲ, ಅದ್ವೈತದ. ಚೈತನ್ಯವು ಕೇವಲ ಅರುಸ್ವರೂಪ, ಅರಿವಿನ ಗಟ್ಟಿ ಚೈತನ್ಯವು ಎಂದು. ಹೀಗಿರುವಾಗ ತದ್ಧ್ಯಾನಾದಿಗಳನ್ನು ಒಬ್ಬನೇ ಆದ. ಈಗ ಇನ್ನೊಂದಿದ್ರೆ ಧ್ಯಾನ ಮಾಡ್ಲಿಕ್ಕೆ ಬರ್ತಿತ್ತು. ಇನ್ನೊಂದು ವಸ್ತು ಇಲ್ಲವೇ ಅಂದ್ರೆ ಧ್ಯಾನಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ. ತದ್ಧ್ಯಾನಾದಿಗಳನ್ನು ಎಂತು ಮಾಲ್ಪನು, ಅವನು ಹೇಗೆ ಮಾಡಿ ಅನ್ನುವಂಥ ಭ್ರಾಂತಿಯಿಂದ ಪೂರ್ವ ಪಕ್ಷಿಯು ಕೇಳಿದಾಗ, ಇದು ನಮ್ಮ ಸಿದ್ಧಾಂತದ ಮಾತನ್ನೇ ನೀನು ಕೇಳಿದ್ದಿ ಅನ್ನುವುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಧ್ಯಾನಾದಿಗಳನ್ನು ಮಾಡುವುದೇ ಇಲ್ಲ ಅಂತ ಉತ್ತರ ಕೊಡ್ತಾ ಹೋಗ್ತಾರೆ. ಧ್ಯಾನಾದಿಗಳನ್ನು ಮಾಡುವುದಕ್ಕೆ ಅವಕಾಶವೇ ಇಲ್ಲ. ನೋಡ್ರಿ, ಬರೀತಾರೆ ಕೆಳಗೆ ನೋಡಿ. ಪರಿಕಿಶೆ ದ್ವೈತಕ್ಕೆ ಪರಮಾರ್ಥವು ಏನೇ ನೋಡೆ ಕರಣೀಯವು. ಪರಿಕಿಶೆ ಅದ್ವೈತಕ್ಕೆ ಆಗಬೇಕದು, ದ್ವೈತಕ್ಕೆ ಆಗೋದಿಲ್ಲ. ಪರಿಕಿಶೆ ಅದ್ವೈತಕ್ಕೆ ಪರಮಾರ್ಥವು ಏನೇ, ಅದು ಯಥಾರ್ಥವು ಏನೇ ಎಂದು ಹೇಳುತ್ತಿರಲು ನೋಡೆ ವಿಚಾರ ಮಾಡು. ಕರಣೀಯವು ಇನಿತಿಲ್ಲವು, ಅದರಿಂದ ಸರಸಿಜಮುಖಿ ತಿಳಿದಂಗೆ ತದ್ಧ್ಯಾನಾದಿ ಪರಿಕರದೊಳು ಕೃತವು ಎಂತೂ ಆಗುವುದು. ಅಭಿಪ್ರಾಯ ಆಗಿರಬೇಕು ಪುಸ್ತಕ ಇಟ್ಕೊಂಡವ್ರಿಗೆ. ಪರಿಕಿಶೆ, ಅಲ್ಲಿ ಪದಚ್ಛೇದ ಹೆಂಗೆ ಮಾಡ್ತೇವೆ ಅನ್ನೋದು ನೋಡ್ರಿ. ಪರಿಕಿಸ್ ಅದ್ವೈತಕ್ಕೆ ಅಂತಿದೆ. ಪರಿಕಿಶೆ ವಿಚಾರ ಮಾಡಿ ನೋಡಿದರೆ ಅದ್ವೈತಕ್ಕೆ, ಅದ್ವೈತ ಸಿದ್ಧಾಂತದಲ್ಲಿ ಇರುವ ಆತ್ಮ ಚೈತನ್ಯ ಅದು ಅದ್ವೈತಕ್ಕೆ ಪರಮಾರ್ಥವೂ ಏನೇ, ಅದ್ವೈತವೇ ಸತ್ಯ, ಅದ್ವೈತವೂ ಮಿಥ್ಯ ಅಂತಿದ್ರಿಂದ ವೇದ್ಯ ಆಗ್ತದೆ. ಪರಮಾರ್ಥವೂ ಏನೇ, ಕೇವಲ ಅದ್ವೈತವೇ ಸತ್ಯ ಎಂಬುವ ಅಭಿಪ್ರಾಯವು ಮೂಡಿ ಬರಲಾಗಿ, ಕರಣೀಯವು ಮಾಡಬೇಕಾದ ಕರ್ತವ್ಯವು ಇನಿಸು ಸ್ವಲ್ಪವೂ ಇಲ್ಲವು, ಸ್ವಲ್ಪವೂ ಕೂಡ ಅಲ್ಲಿ ಇಲ್ಲ. ಆದುದರಿಂದ ಸರಸಿಜಮುಖಿ, ಬೆಳಿಗ್ಗೆ ಅದರ ಬಗ್ಗೆ ಹೇಳಾಗೈತಿ. ಹಸನ್ಮುಖದಿಂದ ಕುಳಿತು ಕೇಳತಕ್ಕಂತಹ ಅಂದ್ರೆ ಪದ್ಮದಂತೆ ಮುಖವುಳ್ಳಂತಹ ಮೈತ್ರೇಯಿ ಅಂದ್ರೇನು, ಹಸನ್ಮುಖಿಯಾಗಿ ಕುಳಿತು ಕೇಳುತ್ತಿರುವಂತಹ ಮೈತ್ರೇಯಿಯೇ, ತಿಳಿದಂಗೆ ಆ ಅದ್ವೈತ ತತ್ವವು ನನ್ನ ಸ್ವರೂಪವೇ ಎಂದು ಯಾರು ತಿಳಿದುಕೊಂಡಿದ್ದಾರೆಯೋ ತಿಳಿದಂಗೆ
ತದ್ಧ್ಯಾನಾದಿ ಹಿಂದೆ ಹೇಳಿರುವಂತಹ ಧ್ಯಾನಾದಿಗಳನ್ನು, ಇಲ್ಲಿ ದ್ವೈತ ಇದೆ, ಸಾಧನಾವಸ್ಥೆಯಲ್ಲಿ ಧ್ಯಾನಾದಿಗಳನ್ನು ಮಾಡಿಕೊಂಡು ಬಂದಿದ್ದ. ಈಗ ದ್ವೈತ ಇಲ್ಲ, ಕೇವಲ ಅದ್ವೈತ ಇದೆ. ತದ್ಧ್ಯಾನಾದಿ ಪರಿಕರದಳು ಸಮೂಹದಲ್ಲಿ, ಧ್ಯಾನಾದಿ ಪರಿಕರದಳು ಸಮೂಹದಲ್ಲಿ, ಧ್ಯಾತೃ ಧ್ಯಾನ ಧ್ಯೇಯ ಮೊದಲಾದವುಗಳಲ್ಲಿ, ಪರಿಕರದಳು ಅಂದರೆ ಇನ್ನುಳಿದಂತಹ ಕೃತಿಗಳಲ್ಲಿಯೂ ಕೂಡ ಪರಿಕರದಳು, ಕೃತವು ಎಂತೂ ಅಹುದು, ಅವನು ಮಾಡಲಿಕ್ಕೆ ಯಾವ ಜಾಗವೂ ಅಲ್ಲಿ ಇದೆ ಅಂದರೆ ಯಾವ ಜಾಗವೂ ಇಲ್ಲ. ದೃಷ್ಟಾಂತ ಕೊಟ್ಟಾಗಿತ್ತು. ನಿದ್ರಾವಸ್ಥೆಯಲ್ಲಿ ನೀವು ಒಬ್ಬೊಬ್ಬರು ಇದ್ದೀರಿ, ಒಬ್ಬೊಬ್ಬರು ಅಲ್ಲಿ ಯಾರೂ ಇಲ್ಲ ನಮ್ಮ ಜೊತೆಗೆ, ಅಲ್ಲಿ ಮಾಡುವಂಥದ್ದು ಏನೂ ಇಲ್ಲ. ಅದು ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಬಂದಿರುವಂತಹ ಒಂದು ಅವಸ್ಥೆ, ನಿದ್ರಾವಸ್ಥೆ. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಬಂದಿರುವ ನಿದ್ರಾವಸ್ಥೆಯಲ್ಲಿಯೇ ಮಾಡುವ ಕ್ರಿಯೆ ಏನೂ ಇಲ್ಲ. ಇನ್ನು ಬ್ರಹ್ಮಜ್ಞಾನದಿಂದ ನಾನು ಅಖಂಡ ಚೈತನ್ಯವೇ, ನನ್ನನ್ನು ಬಿಟ್ಟು ಬೇರೆ ಯಾವುದೇ ವಸ್ತುವು ಇಲ್ಲ ಎಂದು ನಿಶ್ಚಯ ಮಾಡಿಕೊಂಡಿರುವ ಮಹಾತ್ಮನಿಗೆ ಮಾಡಬೇಕಾದ ಕರ್ತವ್ಯ ಏನಾದರೂ ಇದೆ ಏನು ಅಂತ ಕೇಳಿದರೆ ಅಲ್ಲಿ ಧ್ಯಾನವೂ ಇಲ್ಲ, ಯಜ್ಞ ಇಲ್ಲ, ಯಾಗ ಇಲ್ಲ, ಜಪ ಇಲ್ಲ, ತಪ ಇಲ್ಲ, ಯಾವುದನ್ನೂ ಮಾಡುವುದಕ್ಕೆ ಅಲ್ಲಿ ಅವಕಾಶವೇ ಇಲ್ಲ ಅಂತ ಇದು ಉತ್ತರ. ಅದೇ ನೀನು ಕೇಳಿದ್ದು ಪೂರ್ವ ಪಕ್ಷಿಗೆ, ಅದು ನಮ್ಮ ಸಿದ್ಧಾಂತವೇ. ನೀನು ಭ್ರಾಂತಿಯಿಂದ ಅವನು ಹೇಗೆ ಮಾಡುತ್ತಾನೆ ಅಂತ ಕೇಳಿದರೆ ಅದು ಯೋಗ್ಯವೇ, ಅವ ಏನೂ ಮಾಡೋದೇ ಇಲ್ಲ, ಅವನು ಕೇವಲ ಅಖಂಡ ಚೈತನ್ಯ. ಇದು ಒಂದು ನುಡಿಯ ಅರ್ಥ. ನೋಡ್ರಿ ಮುಂದೆ ಬರೀತಾರೆ, ಧ್ಯಾತೃ ತದ್ಧ್ಯಾನವು ಆ ಧ್ಯೇಯಂ ಎಂಬ ಈ ಭ್ರಾಂತಿ ದ್ವೈತಕ್ಕೆ ಸಲ್ಲುವುದು ಐಸಲ್ಲದೆ ಖ್ಯಾತಮಾದ ಅದ್ವೈತದೊಳು ಘಟಿಸದು ಎಂದು ಓತು ನೀನು ತಾನೇ ಚಿದಖಂಡ. ನೋಡ್ರಿ, ಆ ಪುಸ್ತಕ ಹೊಸ ಪುಸ್ತಕ ಇದ್ದವ್ರು ಯಾರು ಓದ್ರಿ. ಧ್ಯಾತೃ ತದ್ಧ್ಯಾನವು ಆ ಧ್ಯೇಯಮೆಂಬಿ ಭ್ರಾಂತಿ ದ್ವೈತಕ್ಕೆ ಸಲ್ಲುವುದು ಐಸೆ ಅಲ್ಲದೆ ಖ್ಯಾತವಾದ ಅದ್ವೈತ ಪದದೊಳು ಘಟಿಸದು ಎಂದು ಓತು ನೀನರಿ ತಾನೇ ಚಿದಖಂಡ. ಆಯಿತು. ಇದು ಏನಂತಾರ, ದ್ವೈತಕ್ಕೆ ಸಲ್ಲುವುದು, ದ್ವೈತಕ್ಕೆ ಸಲ್ಲುವುದು ಐಷೆ. ಅದು ದ್ವೈತಕ್ಕೆ ಸಲ್ಲುವುದು ಯಾವುದು? ಧ್ಯಾತೃ ಧ್ಯಾನ ಧ್ಯೇಯ ಏನಿದೆಯಲ್ಲ, ಎಲ್ಲಿ ದ್ವೈತ ಇದೆ, ಅರ್ಥಾತ್ ನಾನು ಬೇರೆ ಪರಮಾತ್ಮನೂ ಬೇರೆ ಅನ್ನುವ ಭಾವ ಇದ್ದಲ್ಲಿ ಪರಮಾತ್ಮನನ್ನು ಕುರಿತು ಈತನು ಧ್ಯಾನವನ್ನು ಮಾಡುವಾಗ, ಯಾರು ಧ್ಯಾನವನ್ನು ಮಾಡುತ್ತಾರೆಯೋ ಅವರು ಧ್ಯಾತೃ. ಮತ್ತು ಯಾವುದು ಚಿಂತನೆ ನಡೆದಿದೆಯೋ ಅದು ಧ್ಯಾನ. ಆ ಚಿಂತನೆಗೆ ಯಾವುದು ಒಂದು ಮೂರ್ತಿ ವಿಷಯವಾಗಿದೆಯೋ ಅದು ಧ್ಯೇಯ. ಇದು ಎಲ್ಲಿದೆ ಅಂತ ಕೇಳಿದರೆ ದ್ವೈತದಲ್ಲಿ ಇದೆ, ಭ್ರಾಂತಿ ಕಾಲದಲ್ಲಿ ಇದೆ. ದ್ವೈತವೆಂಬಿ ಭ್ರಾಂತಿ ದ್ವೈತಕ್ಕೆ ಸಲ್ಲುವುದು ಐಷೆ. ಇದು ದ್ವೈತಕ್ಕೆ ಹೊಂದುಗಡೆ ಆಗುತ್ತದೆ ಅಲ್ಲದೆ, ಮುಂದಲ್ಲೇ ಇದೆ ಐಷೆ ಆದಮೇಲೆ ಅಲ್ಲದೆ. ಅಲ್ಲದೆ ಅಂದರೆ ದ್ವೈತಕ್ಕೆ ಹೊಂದುತ್ತದೆ ಅಲ್ಲದೆ ಅದ್ವೈತಕ್ಕೆ ಹೊಂದುವುದಿಲ್ಲ ಅಂತ ಅದರ ಅಭಿಪ್ರಾಯ. ಅಲ್ಲದೆ ಖ್ಯಾತಮಾದ ಅದ್ವೈತ ಪದದಳು, ಖ್ಯಾತಮಾದ ಪ್ರಸಿದ್ಧವಾದ ಅದ್ವೈತ ಪದದಲ್ಲಿ ಘಟಿಸದು ಎಂದು, ಘಟಿಸೋದಂದ್ರೆ ಹೊಂದುಗಡೆ ಆಗುವುದಿಲ್ಲ ಎಂದು ಓತು ಚೆನ್ನಾಗಿ ನೀನು ಅರಿ, ನೀನು ತಿಳಿ, ತಾನೇ ಚಿದಖಂಡ. ಚಿತ್ ಅಖಂಡ, ಚಿದಖಂಡ. ತಾನೇ ಚಿದಖಂಡ ಅಂದರೆ ಯಾರು ಅಲ್ಲಿ ಇದ್ದಾರೆಯೋ, ಎಲ್ಲಿ ಅದ್ವೈತ ಸ್ಥಿತಿಯಲ್ಲಿ ಉಳಿದಿದ್ದಾರೆಯೋ, ತಾನೇ ಚೈತನ್ಯ ಸ್ವರೂಪವಾಗಿರುವ ಪರಿಪೂರ್ಣವಾಗಿರುವ ಆತ್ಮತತ್ವ. ಅಲ್ಲಿ ಎರಡೂ ಇಲ್ಲದೆ ಇರುವುದರಿಂದ ಧ್ಯಾನಾದಿಗಳನ್ನು ಮಾಡುವುದಕ್ಕೆ ಅವಕಾಶವೂ ಇಲ್ಲವೇ ಇಲ್ಲ ಅನ್ನುವಂಥದ್ದು ಉತ್ತರ. ಮುಂದೆ ನೋಡಿ, ಇದನ್ನು ಹೇಳ್ತಾ ಹೋಗ್ತದೆ. ತಾನೇ ತನ್ನಿಂದ ಅನ್ಯವೇನು ಇಲ್ಲಾಗಿ ತಪ್ ಧ್ಯಾನ ಸಮಾಧಿ ಸತ್ಕ್ರಿಯೆಗಳ ತಾನು ಎಂತೂ ಮಾಡಲು ಅರಿಯನು ಅದ್ವಯನು ತನ್ನ ತಾನೇ ನಿಜಾನಂದ ಚಿದಖಂಡ. ಎರಡನೇ ನುಡಿಯಲ್ಲಿ ಇದೇ ವಿಷಯವನ್ನು ಹೇಳ್ತಾರೆ ಇನ್ನೊಂದು ರೀತಿಯಿಂದ. ತಾನೇ
ಅಲ್ಲಿರೋರು ಯಾರು ಅಂದರೆ ಕೇವಲ ಆತ್ಮ ಒಬ್ಬನೇ ತಾನೇ, ತನ್ನಿಂದ ತನಗಿಂತಲೂ ಭಿನ್ನವಾಗಿ ಅನ್ಯವೇನು ಬೇರೆ ಏನೇನೂ ಇಲ್ಲಾಗಿ ಇಲ್ಲದೆ ಇರುವುದರಿಂದ ತದ್ಧ್ಯಾನ, ಆ ಧ್ಯಾನ ಹಿಂದೆ ಹೇಳಿದಂತಹ ಧ್ಯಾನ, ದ್ವೈತದಲ್ಲಿ ಇರುವಂತಹ ಧ್ಯಾನ, ಧ್ಯಾತೃ ಧ್ಯಾನ ಧ್ಯೇಯ ಮೂರು ಕೂಡ್ತದಲ್ಲಿ. ತದ್ಧ್ಯಾನ ಸಮಾಧಿ, ತದ್ಧ್ಯಾನ ಆದಮೇಲೆ ಸಮಾಧಿ, ಸಮಾಧಿ ಅದು ಒಂದು ಕ್ರಿಯಾನ ಅಂತರಂಗ ಕ್ರಿಯೆ. ತದ್ಧ್ಯಾನ ಸಮಾಧಿ ಸತ್ಕ್ರಿಯೆಗಳ, ಇವಕ್ಕೆ ಸತ್ಕ್ರಿಯೆಗಳು ಅಂತ ಕರೆದ್ದಾರೆ. ಸತ್ಕ್ರಿಯೆಗಳ ತಾನು ಎಂತೂ ಮಾಡಲರಿಯನು, ತಾನು ಎಂತೂ ಮಾಡಲರಿಯನು. ಅದನ್ನು ಸ್ವಲ್ಪ ದೀರ್ಘ ಹಾಕಿದ್ರೆ ಚಲೋ ಹಾಕೋದು, ಎಂತೂ ಅಂತಿದೆ, ಅದು ಎಂತೂ ಮಾಡಲರಿಯನು ಮಾಡಿದರೆ ಭಾಳ ಹೊಂದಾಣಿಕೆ ಆಗ್ತದೆ. ಸತ್ಕ್ರಿಯೆಗಳ ತಾನು ಎಂತೂ ಮಾಡಲು ಅರಿಯನು, ಅರಿತಲೆ ಎಂತೂ ಮಾಡಲರಿಯನು ಅಂತ ತಿದ್ದುಕೊಳ್ರಿ, ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಎಂತೂ ಯಾವ ರೀತಿಯಿಂದಲೂ ಆತನು ಕ್ರಿಯೆಗಳನ್ನು ಮಾಡಲು ಅರಿಯನು. ಧ್ಯಾತೃ ಧ್ಯಾನಾದಿ ಆಗಿರಬಹುದು, ಸಮಾಧಿ ಸ್ಥಿತಿಯಲ್ಲಿ ಹೋಗಿ ನಿಲ್ಲುವುದಂತೂ ಒಂದು ಕ್ರಿಯೆ ಆಗಿರಬಹುದು. ಯಾವುದನ್ನು ಮಾಡಲಾರನು ಅಂತ ತಿದ್ದುಕೊಂಡ್ರೆ ಏನಾಗ್ತದೆ, ಸ್ಪಷ್ಟತೆ ಆಕತ್ತೆ ನಮಗೆ ಮುಂದೆ ಓದುವಾಗ. ಎಂತೂ ಮಾಡಲು ಅರಿಯನು, ಯಾಕಂದ್ರೆ ಅದ್ವಯನು, ಅದ್ವಯನು ಒಬ್ಬನೇ ಇದ್ದಾನೆ. ತನ್ನ ತಾನೇ, ತನ್ನನ್ನು ಕುರಿತು ತಾನೇ ಏನಾದರೂ ಮಾಡಲಿಕ್ಕೆ ಇದೆ ಏನು ಅಂತ ಕೇಳಿದರೆ ಏನೇನೂ ಇಲ್ಲ ಅಲ್ಲಿ. ತನಗಿಂತಲೂ ಭಿನ್ನವಾದದ್ದು ಏನಾದರೂ ಇದ್ದುದು ಆಗಿದ್ದರೆ ಆತನು ಏನಾದರೂ ಮಾಡಬೇಕಾಗಿತ್ತು. ತನಗಿಂತಲೂ ಬೇರೆಯಾದದ್ದು ಏನೇನೂ ಇಲ್ಲದೇ ಇರುವುದರಿಂದ ತನ್ನ ತಾನೇ, ಆತನು ತನ್ನನ್ನು ಕುರಿತು ಏನನ್ನು ಮಾಡುವ ಕೆಲಸ ಇಲ್ಲ. ಯಾಕಂದ್ರೆ ನಿಜಾನಂದ ಚಿದಖಂಡ. ಅವೇನಾಗ್ಯಾನ ಅಂತ ಕೇಳಿದರೆ ಯಥಾರ್ಥವಾದ ಪರಿಪೂರ್ಣವಾದ ಆನಂದ ಸ್ವರೂಪವೇ ನನ್ನ ಸ್ವರೂಪ ಅಂತ ತಿಳಿದುಕೊಂಡಿದ್ದಾನೆ. ಆಗಿದ್ದಾನೆ ಅಂತ ಸಹಜವಾಗಿ ತಿಳಿಸುವ ಶಬ್ದ ಅದು. ಯಥಾರ್ಥವಾದ ಅಖಂಡ ಚೈತನ್ಯವೇ, ಪರಿಪೂರ್ಣವಾದ ಆನಂದ ಸ್ವರೂಪವೇ ನಾನು ಆಗಿದ್ದೇನೆ ಅನ್ನುವುದು ಇಲ್ಲಿ ಗೊತ್ತಾಗ್ತದೆ. ನಿಜಾನಂದ, ಅದು ವಿಷಯಾನಂದ ಆದಿಗಳಲ್ಲಿ ಅತಿವ್ಯಾಪ್ತಿ ಬರಬಾರದು ಅಂತ. ನಿಜಾನಂದ ಯಥಾರ್ಥವಾದ ಆನಂದ, ಕೆಡಲಾರದ ಆನಂದ. ಸಾಕಷ್ಟು ಸಲ ಕೇಳಿದ್ದೀರಿ. ಸಾಕೆನಿಸದೆ ಸವೆಯದೆ ಬೇರೊಂದನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆಗಿಂದದೆ ನಿರುಪಮ ಶಂಭುಲಿಂಗದೋಳೇಕ ಮೆನಿಪ ಸುಖಮೊಂದಲ್ಲದೆ ಆವ ಪರಿಯ ಸುಖವ ಬೇರೆನಿಸಿ ಭಾವಿಸಿ ನೋಡಿದೊಡೆ ಪರಮಜೀವರ ಯೋಗನರಿದ ಅನುಭವಿಯ ನಿಜ ಸುಖಕ್ಕೆ ಸರಿಗಾಣಿ ಅಂತ ಕೈವಲ್ಯ ಪದ್ಧತಿಯ ನೆನಪು ಮಾಡೋನಷ್ಟೇ. ಹೀಗಿರುವಾಗ ಪರಿಪೂರ್ಣವಾಗಿ ಆನಂದ ಸ್ವರೂಪವಾದ ಅಖಂಡ ಚೈತನ್ಯವೇ ನಾನೆಂದು ಯಾವನ ಅನುಭವಕ್ಕೆ ಬಂದಿದೆಯೋ ಅಂತಹ ತತ್ವಜ್ಞಾನಿಯು ಯಾವುದೇ ಕ್ರಿಯೆಗಳನ್ನು ಮಾಡುವವನು ಅಲ್ಲ. ಯಾವುದೇ ಕ್ರಿಯೆಗಳನ್ನಂದ್ರೆ ಯಾವ ಚಿಂತನೆಯನ್ನೂ ಮಾಡುವವನಲ್ಲ, ಕೃತಕೃತ್ಯನಾಗಿದ್ದಾನೆ ಅಂತ ಇದರ ಅಭಿಪ್ರಾಯ. ಹೀಗೆ ಹೇಳಿ ಮುಂದೆ ನುಡಿಯಲ್ಲಿ ಇದನ್ನು ಹೇಳ್ತಾರೆ. ಏನಂತಾರೆ, ಎರಡೆಂಬ ಈ ಭೇದ ಭಾವನೆಗೆ ಅಕ್ಕುಂ ಆ ಧ್ಯಾನ, ಧ್ಯಾನವು ಅಕ್ಕುಂ ಆ ಧ್ಯಾನವು ಎರಡು ಅಳಿದ ಅದ್ವೈತ ನಿಜದೊಳು ದೊರಕೊಳ್ಳಲರಿಯದು ಆವ ಅಣುವಿಂದೆ ತಾನೇ ಸುಸ್ಥಿರತರವೆನಿಸುವ ಚಿದಖಂಡ. ಮತ್ತು ಚಿದಖಂಡ ಅಂತ ಬರೆದರು. ಏನಂತಾರೆ ನೋಡ್ರಿ, ಎರಡು ಎಂಬ ಈ ಭಾವನೆ, ಈ ಭಾವನೆಗೆ ಅಕ್ಕುಂ ಆ ಧ್ಯಾನವು, ನಾನು ಬೇರೆ ಪರಮಾತ್ಮನೂ ಬೇರೆ ಅನ್ನುವ ಭಾವನೆ ಎಲ್ಲಿದೆ ಅಲ್ಲಿ ಧ್ಯಾನವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಪರಮಾತ್ಮನನ್ನು ಕುರಿತು ನಿರಂತರ ಧ್ಯಾನ ಮಾಡೋದು. ಅಹಮ ಅಭೇದ ಜ್ಞಾನಾರ ಮಾಡಲಿ, ಭೇದ ಜ್ಞಾನಾರ ಮಾಡಲಿ, ಅಭೇದ ನಾನೇ ಪರಮಾತ್ಮ, ನಾನೇ ಪರಮಾತ್ಮ, ನಾನೇ ಪರಮಾತ್ಮ, ನಾನೇ ಪರಮಾತ್ಮ ಅಂತ ಧ್ಯಾನ ಮಾಡಬೇಕಾದ್ರೂ ಮೊದಲು ಎರಡಿತ್ತಂಗೆ ಆಯ್ತಲ್ಲ. ಆ ಎರಡನ್ನು ಭಾವನೆಯೇ ಇಲ್ಲದೆ ಇರುವಾಗ ಧ್ಯಾತೃ ಧ್ಯಾನ ಏನೂ ಅಲ್ಲಿ ಜಾಗಿಲ್ಲ. ಆದರೆ ಎರಡನ್ನು ಭಾವನೆ ಇದ್ದಾಗ ಮಾತ್ರ ಅದು ನಡೀತದೆ ಅಂತ ಹೇಳ್ತಾ ಇದ್ದಾರೆ. ಎರಡು ಎಂಬ ಈ ಭಾವನೆ, ಭೇದ ಭಾವನೆ, ಭಾವನೆಗೆ ಅಂದರೆ ಎರಡು ಎಂಬುವ ಭೇದ ಎಲ್ಲಿ ಇದೆಯೋ ಆ ಭಾವನೆಗೆ ಅಕ್ಕುಂ, ಅಕ್ಕುಂ ಆಗುವುದು ಆ ಧ್ಯಾನವು. ಆ ಧ್ಯಾನವು ಅಂದರೆ ಪೂರ್ವ ಪಕ್ಷಿ ಕೇಳಿದಂತಹದ್ದು ಧ್ಯಾನ ಇದೆಯಲ್ಲ, ನಾವು ಅನುವಾದ ಮಾಡಿಕೊಂಡಿದ್ದೀವಿ ಅದನ್ನು. ಆ ಧ್ಯಾನವು ಇಲ್ಲಿ ಧ್ಯಾತೃ ಧ್ಯಾನ ಧ್ಯೇಯ ಮೂರು ತಗೊಳ್ಬೇಕು, ಅದು ದ್ವೈತ ಅಂತ ಅಭಿಪ್ರಾಯ. ಆ ಧ್ಯಾನವು ಎರಡು ಅಳಿದ, ಎರಡು ಅನ್ನುವುದು ಇಲ್ಲದೆ ಇರುವ
ತತ್ವಜ್ಞಾನ ಆದಾಗ ಎರಡು ಅನ್ನುವ ಭಾವನೆ ಇಲ್ಲ. ಬ್ರಹ್ಮವಿದ್ ಬ್ರಹ್ಮ ಇವ ಭವತಿ, ಅಲ್ಲಿ ಬ್ರಹ್ಮವೇ ಆಗಿದ್ದಾನೆ ತಿಳಿಸುವ ದೃಷ್ಟಿಯಿಂದ ಹೇಳಿದ ಮಾತಂತ ಮೊನ್ನೆ ಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಆಗಿದ್ದಾನೆ ಅಂದ್ರೆ ಮತ್ತೆ ಹೋಗ್ತಾನೆ ಅಂತ ಅರ್ಥ. ಮೊದಲೇ ಬ್ರಹ್ಮಿದ್ದಾನೆ, ಭ್ರಾಂತಿ ಹೋಗಿದೆ ಅಂತ ಅಭಿಪ್ರಾಯ. ಅಖಂಡ ಚೈತನ್ಯವೇ ತನ್ನ ಸ್ವರೂಪವೆಂದು ದೃಢವಾಗಿ ನಿಶ್ಚಯ ಮಾಡಿದಂತಹ ಜೀವನ್ಮುಕ್ತ. ಎರಡು ಅಳಿದ ಅದ್ವೈತ ನಿಜದೊಳು, ಅದ್ವೈತ ಮತ್ತು ನಿಜದೊಳು ಅಂದರು. ಅದ್ವೈತ ತತ್ವದಲ್ಲಿ, ನಿಜದೊಳು ಅಂದ್ರೆ ಅದ್ವೈತ ತತ್ವದಲ್ಲಿ ದೊರಕೊಳ್ಳಲರಿಯದು ಆವ ಅನುವಿಂದೆ. ಯಾವುದೇ ರೀತಿಯಿಂದಲೂ ಕೂಡ ಇಲ್ಲಿ ಧ್ಯಾನಾದಿಗಳನ್ನು ಮಾಡುವುದಕ್ಕೆ ಅವಕಾಶವಿಲ್ಲ. ತಾನೇ ಸುಖ, ಅವನೇ ಸುಖ ಸ್ವರೂಪ, ಸ್ಥಿರತರವೆನಿಸುವ, ಮತ್ತೇನು ಬರೀ ಸ್ಥಿರ ಅಷ್ಟ ಬರೀಲಿಲ್ಲ, ಸ್ಥಿರತರವೆನಿಸುವ, ಅಲುಗಾಡದೇ ಇರುವ, ಜಾರದೇ ಇರುವ, ಸ್ಥಿರತರವೆನಿಸುವ ಎನಿಸುವ ಚಿದಖಂಡ. ಚಿದಖಂಡ ಅಂದ್ರೆ ಅಖಂಡ ಚೈತನ್ಯವೇ ನಾನು ಅನ್ನುವಂತಹ ದೃಢತರವಾದ ನಿಶ್ಚಯ ಅವನಲ್ಲಿ ಆಗಿ ಹೋಗಿದೆ. ಆದುದರಿಂದ ಧ್ಯಾನಾದಿಗಳನ್ನು ಮಾಡುವುದಕ್ಕೆ ಅಲ್ಲಿ ಅವಕಾಶವೇ ಇಲ್ಲ ಅಂತ ಅದೇ ವಿಷಯವನ್ನೇ ಮುಂದೆವರೆದು ಹೇಳುತ್ತಾ ಹೊರಟಿದ್ದಾರೆ. ಮತ್ತದನ್ನು ಬರೀತಾರೆ ನೋಡ್ರಿ. ತಾನು ಇದಿರು ಎಂಬ ಅರಿವೇ ನಾನು, ಅರಿವೆ ಏನಾನು ಉಳ್ಳೊಡೆ, ಆ ಧ್ಯಾನಾದಿ ಕರ್ತವ್ಯವಲ್ಲದೆ, ತಾನು ಅಲ್ಲದೆ ಅನ್ಯವೂ ಇಲ್ಲಾಗಿ, ತದ್ಧ್ಯಾನವೂ ಇಲ್ಲ, ಆನಂದ ನಿಧಿ ತಾನೇ ಚಿದಖಂಡ. ಈ ಸೂತ್ರ ಮುಗುವವರೆಗೆ ಇದನ್ನು ಹೇಳ್ತಾ ಹೋಗ್ತಾರೆ, ಮತ್ತೇನಿಲ್ಲ. ತಾನು ಇದಿರು, ನಾನು ಮತ್ತು ಇದಿರು ದೇವತೆ. ನಾನು ಇವ ಧ್ಯಾತೃ, ಇದಿರು ಅಂದ್ರೆ ದೇವತೆ ಇದೆ ಅಂತ ಆಯಿತು. ತಾನು ಇದಿರು ಎಂಬ ಅರಿವೇ, ಈ ತಿಳುವಳಿಕೆಯೇ ಅರಿವೇ ಏನಾನು ಮುಳ್ಳೊಡೆ, ಇಂಥದ್ದು ಇದ್ದದ್ದಾದರೆ ಅಂದ್ರೆ ನಾನು ಇನ್ನೊಂದು ಇದೆ ಎಂಬುವ ಜ್ಞಾನವು ಅಲ್ಲಿ ಇದ್ದದ್ದಾದರೆ, ಉಳ್ಳೊಡೆ ಆ ಧ್ಯಾನಾದಿ ಕರ್ತವ್ಯವು, ಆ ಧ್ಯಾನಾದಿ ಕರ್ತವ್ಯವು ಇದೆ ಅಂದರೆ ಯಾವುದೇ ಕ್ರಿಯೆ ಇಲ್ಲ ಅನ್ನೋದು ಹೇಳಕೊಂಡಿದ್ದಾರೆ. ಎರಡಿದ್ದಲ್ಲಿ ಕ್ರಿಯೆ ಇದೆ, ಚಿಂತನೆ ಮಾಡುವುದು ಒಂದು ಕ್ರಿಯೆ. ಆ ಧ್ಯಾನಾದಿ ಕರ್ತವ್ಯವು ಅಲ್ಲದೆ, ಆ ದ್ವೈತದಲ್ಲಿ ಕರ್ತವ್ಯವೂ ಇದೆ ಅಲ್ಲದೆ, ತಾನು ಅಲ್ಲದೆ, ಇಲ್ಲಿ ಅದ್ವೈತ ಹೇಳಕೊಂಡ್ರೆ ಮುಂದೆ, ತಾನು ಅಲ್ಲದೆ ಅನ್ಯವೂ ಇಲ್ಲಾಗಿ, ತನಗಿಂತಲೂ ಭಿನ್ನವಾದ ಯಾವುದೇ ವಸ್ತುವು ಇಲ್ಲದಿರಲಾಗಿ ಜಗತ್ತು ಎಂದು ಬಾಧಿಸಿಕೊಂಡು ಹೋಗಿದೆ. ಇಲ್ಲಿ ಮನ ಬುದ್ಧಿ ಚಿತ್ತು ಅಹಂಕಾರಾದಿಗಳಾದರೂ ಕೆಲಸ ಮಾಡ್ತವೆ ಅನ್ನಂದ್ರೆ ಕೆಲಸ ಮಾಡೋದಿಲ್ಲ. ಅವು ಇದ್ದರೂ ಕೂಡ ಕರ್ತವ್ಯ ಮಾಡೋದಿಲ್ಲ, ಅವೆಲ್ಲ ಮಿಥ್ಯಾಭೂತವಾದವುಗಳು ಅಂತ ನಿಶ್ಚಯ ಮಾಡಿದ್ದಾನೆ. ಹೀಗಾಗಿ ತಾನಿಲ್ಲದೆ ಅನ್ಯವಿಲ್ಲಾಗಿ ತದ್ಧ್ಯಾನವೂ ಇಲ್ಲ, ನೀನು ಹೇಳಿದಂಥ ಧ್ಯಾನವೂ ಇಲ್ಲ. ಆದುದರಿಂದ ಆನಂದ ನಿಧಿ ತಾನೇ ಚಿದಖಂಡ, ಕೇವಲ ಆನಂದದ ಸ್ವರೂಪ ಗಟ್ಟಿ ಆನಂದ ನಿಧಿ ತಾನೇ ಆ ಮಹಾನುಭಾವನು ತತ್ವಜ್ಞಾನಿಯು ಚಿದಖಂಡ, ಕೇವಲ ಅಖಂಡ ಚೈತನ್ಯವೇ ಆಗಿ ಉಳಿದಿದ್ದಾನೆ. ಚಿತ್ ಅಂದ್ರೆ ಚೈತನ್ಯ, ಅಖಂಡ ಅಂದ್ರೆ ಪರಿಪೂರ್ಣವಾದ ಚೈತನ್ಯವೇ ಆಗಿ ಉಳಿದಿದ್ದಾನೆ. ತಿಳಿಸುವ ಮಾತು ಆಗಿದ್ದಾನೆ ಅನ್ನೋದು ತಿಳಿಸುವ ಮಾತು. ಮೊದಲ ಚಿದಖಂಡ, ಈಗ ತಾನು ಅಲ್ಲದ ಎಲ್ಲವೂ ಬಾಧಿಸಿಕೊಂಡು ಹೋಗಿದೆ. ಇಂತಹ ಸ್ಥಿತಿಯಲ್ಲಿ ಆತನು ಧ್ಯಾನಾದಿಗಳನ್ನು ಮಾಡುವುದಕ್ಕೆ ಯೋಗ್ಯನೂ ಅಲ್ಲ ಅಂತ ಈ ನುಡಿಯ ಅಭಿಪ್ರಾಯ. ಮತ್ತು ಬರೀತಾರೆ ಇನ್ನೊಂದು ರೀತಿಯಿಂದ ಅದನ್ನು. ತಾನು ಉಳ್ಳೊಡೆ ಉಂಟು ತದ್ಧ್ಯಾನಾದಿ, ತನ್ನೊಳು ತಾನು ಎಂಬುದು ಇಲ್ಲಾಗಿ, ತಿಳಿದಂದು ತಾನು ಎಂತು ಮಾಲ್ಪನು ಆ ಧ್ಯಾನಾದಿಯನು, ತಾನೇ ತಾನು ಅನುಪಮ ಚಿದಖಂಡ. ಹೇಳಿದ್ದನ್ನೇ ಹೇಳುತ್ತಾ ಹೊಂಟಿದ್ದಾರೆ, ಹೇಳಿದ್ದನ್ನೇ ಹೇಳುತ್ತಾ. ತಾನು ಉಳ್ಳೊಡೆ ಉಂಟು ನೋಡ್ರಿ, ಈಗ ಅವ ಇದ್ದಾನಿಲ್ಲೋ ಅಂತ ಕೇಳಿರಿದ್ದಾನೆ. ಅಖಂಡ ಚೈತನ್ಯವೇ ನಾನು ಎಂದು ತಿಳಿದುಕೊಂಡಿರುವ ಮಹಾನುಭಾವನು ಇದ್ದಾನೆ. ಇಲ್ಲಿ ಏನಂತಾರೆ ಇವರು, ತಾನು ಉಳ್ಳೊಡೆ ಉಂಟು ಅಂತ ಬರೀತಾರೆ. ತಾನು ಉಳ್ಳೊಡೆ ಉಂಟು ಹಿಂಗೆ
ಹಿಂಗಂದ್ರೆ ಏನು ಅರ್ಥ ಅಂತ ಕೇಳಿದರೆ, ತಾನು ಅಖಂಡ ಚೈತನ್ಯನಾಗಿದ್ದುಕೊಂಡು ಶರೀರದಲ್ಲಿ ನಾನು ಎಂಬುವ ಭಾವನೆ ಬಂದದ್ದೇ ಆದರೆ, ತಾನು ಉಳ್ಳೊಡೆ ಅಂದರೆ ಶರೀರದಲ್ಲಿ ತಾನು ಎಂಬುವ ಭಾವನೆ ಬಂದದ್ದೇ ಆದರೆ ಉಂಟು. ಯಾವುದು ಉಂಟು? ತದ್ಧ್ಯಾನಾದಿ ಉಂಟು. ಧ್ಯಾನ ಮೊದಲಾದವುಗಳು. ಧ್ಯಾನ ಆಯಿತು, ಚಿಂತನೆ ಆಯಿತು, ಸತ್ಕ್ರಿಯೆ ಆಯಿತು. ಯಾವುದಾದ್ರೂ ಇರಬೇಕಾದ್ರೆ ಶರೀರದಲ್ಲಿ ನಾನು ಅನ್ನುವ ಭಾವನೆ ಇದ್ದಾಗಲೇ ಇವೆಲ್ಲವೂ ಉಂಟಾಗುತ್ತವೆ. ಅಲ್ಲದೆ ಮುಂದೆ ಬರೀತಾರೆ, ತದ್ಧ್ಯಾನಾದಿ ಉಂಟು, ಹಿಂದಕ್ಕೆ ಅನ್ವಯ. ತದ್ಧ್ಯಾನಾದಿ ಉಂಟು. ತನ್ನೊಳು ತನ್ನ ಯಥಾರ್ಥವಾದ ಸ್ವರೂಪದಲ್ಲಿ ತಾನೆಂಬುದು ಇಲ್ಲಾಗಿ. ಏನಂತಾರ್ರಿ? ತನ್ನ ಯಥಾರ್ಥವಾದ ಸ್ವರೂಪದ ಜ್ಞಾನವೂ ಆದಾಗ ನಾನು ಆ ಪರಬ್ರಹ್ಮವೇ ಆಗಿದ್ದೇನೆ ಅಂತ ಉಸಿರಲಿಕ್ಕೂ ಜಾಗಿಲ್ಲ ಇಲ್ಲಿ, ಹೇಳಲಿಕ್ಕೂ ಜಾಗಿಲ್ಲ ಇಲ್ಲಿ. ನಾನು ಪರಬ್ರಹ್ಮ ಸ್ವರೂಪವೇ ಆಗಿದ್ದೇನೆ ಅಂತ ಬಾಯಿ ಬಿಡಕ್ಕೂ ಜಾಗಿಲ್ಲ. ಯಾಕಂತ ಕೇಳಿದ್ರೆ ನಾನು ಅಂತಂದ್ರೆ ಮತ್ತೊಂದು ಬಂತ ಇಲ್ಲಿ. ನಾನು ಅಂದ್ರೆ ಕೇಟಿತ ಇಲ್ಲಿ. ಅದಕ್ಕೆ ನಮ್ಮ ಸರ್ವಜ್ಞ ಹೇಳಿದ್ದು, ಬೊಮ್ಮವನು ಅರಿತರೆ ಸುಮ್ಮನೆ ಇರಬೇಕು. ಬಾಯಿ ಬಿಟ್ಟು ಹೇಳಕ್ಕೆ ಹೋದಂದ್ರೆ ಕಳ್ಳತನ ಮಾಡಕ್ಕೆ ಹೋದವ ಕೆಮ್ಮಿದಂತ, ಕಳ ಹೋಗಿ ಕೆಮ್ಮಿದಂತಕ್ಕೂ ಸರ್ವಜ್ಞ. ಅಂದ್ರೆ ನಾನು ಅನ್ಬೇಕಾದ್ರೆ ಇನ್ನೊಂದು ಇದ್ದಾಗನೇ ನಾನು ಅನ್ಬೇಕಾಗ್ತದಲ್ಲದೆ ಇನ್ನೊಂದು ಇಲ್ಲದೆ ಹೋದರೆ ನಾನು ಅನ್ನುವುದಕ್ಕೆ ಸ್ಥಳವೇ ಇಲ್ಲ. ನಿಮ್ಮ ಅನುಭವ, ನಿದ್ರಾವಸ್ಥೆಯಲ್ಲಿ ನಾನು ಅಂತ ಯಾರು ಅಂದಿರಿ? ಗಾಢ ನಿದ್ರೆ ಹತ್ತಿದಾಗ ನಾನು ಅಂತ ಯಾರು ಅಂದಿರಿ? ಯಾರೂ ಅಂದಿಲ್ಲ. 3 ಅವಸ್ಥಾ ಕೊಟ್ಟು ಭಾಳ ಉಪಯೋಗ ಮಾಡ್ಯಾನ ಶಾಸ್ತ್ರ ಹೇಳೋರಿಗೆ ಪರಮಾತ್ಮ. ನಿದ್ರಾ ಅವಸ್ಥಾ ಉದಾಹರಣೆ ಇಲ್ಲಿ ನಾವು ಕೊಡದೆ ಹೋದ್ರೆ ಮತ್ತು ನಾವು ಅದಾನಂದ್ರೆ ನಾ ಇದ್ದೇನಂತ ಅನುಭವ ಯಾಕಲ್ರಿ ಅಂದಿಗಿಂದೀರಿ. ನೀವು ನಿದ್ರಾ ಅವಸ್ಥೆಯಲ್ಲಿ ಇದ್ದೀರಿ, ನಾನು ಇದ್ದೇನೆ ಅಂತ ಯಾರು ತಿಳ್ಕೊಂಡಿದ್ದೀರಿ ಹೇಳ್ರಿ? ಏನು ನಾನು ಇದ್ದೇನೆ ಅಂತ ತಿಳ್ಕೊಂಡಿದ್ದೇವೆ ಅಂದ್ರೆ ಏನು ಗಂಡಾಗಿದ್ದೆವು ಹೆಣ್ಣಾಗಿದ್ದೆವು? ಮತ್ತೆ ಒಂದು ಪ್ರಶ್ನೆ ಬರ್ತದೆ, ಏನು ಹುಡುಗಾಗಿದ್ದೆವು ಮುದುಕಾಗಿದ್ದೆವು, ವಿದ್ಯಾವಂತಾಗಿದ್ದೆವು ಅವಿದ್ಯಾವಂತಾಗಿದ್ದೆವು? ಮತ್ತೆ ಎಲ್ಲ ಜಾಲ ಬೀಸ್ತದೆ. ನಿದ್ರಾ ಅವಸ್ಥೆಯಲ್ಲಿಯೇ ನಾನು ಅನ್ನುವ ಶಬ್ದಕ್ಕೆ ಅವಕಾಶವಿಲ್ಲವೆಂದ ಮೇಲೆ ಅಖಂಡ ಚೈತನ್ಯವೇ ನಾನೆಂದು ಅನುಭವಕ್ಕೆ ತಂದುಕೊಂಡಿರೋ ಮಹಾನುಭಾವ ನಾನು ಇದ್ದೇನೆ ಅಥವಾ ನಾನು ಬ್ರಹ್ಮವೇ ಆಗಿದ್ದೇನೆ ಅನ್ನುವುದು ಕೂಡ ಇಲ್ಲ. ಅದು ಸಹಜ ಆಗ್ಬೇಕಂತ ಹಿಂದೆ ಹೇಳ್ಕೊಂಡು ಬಂದಾರ. ಅದು ಸಹಜ ಆಗಬೇಕು, ನಾನು ಬ್ರಹ್ಮವೇ ಅನ್ನುವುದು ಸಹಜ ಆಗ್ಬೇಕಂತ ಹೇಳ್ಕೊಂಡು ಬಂದಾರ. ಅಂತಹ ಸ್ಥಿತಿಯಲ್ಲಿ ಇರುವಾಗ ಧ್ಯಾನಾದಿ ಕ್ರಿಯೆಗಳನ್ನು ಹೇಗೆ ಮಾಡಿ ಅನ್ನುವಂಥ ಅಭಿಪ್ರಾಯ. ತಾನೆಂಬುದು ಇಲ್ಲಾಗಿ ಬರ್ತಾರೆ ನೋಡ್ರಿ. ತಾನು ಎಂಬುದು ಇಲ್ಲಾಗಿ ತಿಳಿದಂದು, ಏನು ತನ್ನ ಸ್ವರೂಪವನ್ನು ತಾನು ತಿಳಿದಿರುವಾಗ ತಾನು ಎಂಬುವುದು ಇಲ್ಲಾಗಿ ತಾನು ಎಂತೂ ಮಾಲ್ಪನ ಆ ಧ್ಯಾನಾದಿಯನು. ಆ ಧ್ಯಾನಾದಿ ಕ್ರಿಯೆಗಳನ್ನು ಹೇಗೆ ಮಾಡಿಯಾನು? ಮಾಡುವುದಿಲ್ಲ. ಅವನ ಸ್ವರೂಪ ಹೇಗಿದೆ ಅಂತ ಕೇಳಿದ್ರೆ ತನ್ನ ತಾನೇ ಅನುಪಮ, ತನ್ನೇ ತಾನೇ ಅನುಪಮ ಚಿದಖಂಡ. ತನ್ನಷ್ಟಕ್ಕೆ ತಾನೇ ಅನುಪಮ ಉಪಮಾನವನ್ನು ಕೊಡಲಿಕ್ಕೆ ಬಾರದೇ ಇರುವಂತಹ ಅಖಂಡ ಚೈತನ್ಯವೇ ಆತನ ಸ್ವರೂಪವೂ ಆಗಿದೆ. ಉಪಮಾನ ಯಾಕೆ ಕೊಡಕ್ಕೆ ಬರುವುದಿಲ್ಲ? ಆಕಾಶವತ್ತ ಉಪಮಾನ ಕೊಟ್ಟಿದ್ದೇವೆ ಸಾಧನಾ ಅವಸ್ಥೆಯಲ್ಲಿ. ಈಗ ಸಿದ್ಧ ಅವಸ್ಥೆಯಲ್ಲಿ ಏನಾದರೂ ಉಪಮಾನ ಕೊಡಲಿಕ್ಕೆ ಸಾಧ್ಯ ಇದೆ ಏನು ಅಂತ ಕೇಳಿದ್ರೆ ಅಲ್ಲಿ ಜಗತ್ತೇ ಇಲ್ಲ. ತತ್ವಜ್ಞಾನಿಗೆ ಜಗತ್ತೇ ಇಲ್ಲದೇ ಇರುವುದರಿಂದ ಅಲ್ಲಿ ಯಾವುದೋ ಉಪಮಾನ ಕೊಡಲಿಕ್ಕೆ ಬರುವುದಿಲ್ಲ. ತನ್ನ ತಾನೇ ಅನುಪಮ, ಯಾವುದೇ ಉಪಮಾನಕ್ಕೆ ಆತನು ಉಪಮೇಯನಾಗಲಾರ. ಯಾವುದೇ ಉಪಮಾನ ಕೊಡಕ್ಕೆ ಬರುವುದಿಲ್ಲ. ಚಿದಖಂಡ, ಮತ್ತು ಅದೇ ಶಬ್ದ ಹಾಕಿದ್ರು ಅಖಂಡವಾದ ಚೇತನವೇ ಆತನು ಆಗಿ ಉಳಿದಿದ್ದಾನೆ. ಅಲ್ಲಿ ಧ್ಯಾನಾದಿಗಳನ್ನು ಮಾಡುವುದಕ್ಕೆ ಸ್ಥಳ ಇಲ್ಲ. ಇದು ತಾನೇ ನಿರ್ಗುಣ ಅಭ್ಯಾಸವು. ಇಂತಿದು ತಿಳಿಯದ ಪುರುಷರ್ಗೆ ಇದು ಜನಿಸಲು ಒದವಿ ಸಗುಣ ಯೋಗವನು ಗುರುವರರು ಸಮ್ಮುದದಿಂದೆ ಬೋಧಿಪುದು ಅಲಸದೆ. ಏನಂತಾರ? ಇಲ್ಲಿವರೆಗೆ ನಿರ್ಗುಣ ಯೋಗವನ್ನು ಹೇಳಿದರು, ನಿರ್ಗುಣ ಅಷ್ಟಾಂಗ ಯೋಗವನ್ನು ಹೇಳಿದರು. ನಿರ್ಗುಣ ಯೋಗ, ನಿರ್ಗುಣ ಅಷ್ಟಾಂಗ ಯೋಗ. ನಿರ್ಗುಣ ಯೋಗವು ಯಾರಿಗೆ ತಿಳಿದಿಲ್ಲವೋ ಅವರಿಗೆ ನಿರ್ಗುಣ ಅಷ್ಟಾಂಗವನ್ನು ಹೇಳಿದರು. ಆ ನಿರ್ಗುಣ ಅಷ್ಟಾಂಗವನ್ನು ಯಾರು ಅಭ್ಯಾಸ ಮಾಡುತ್ತಾರೆಯೋ ಅವರು ನಿರ್ಗುಣ ಯೋಗಿಗಳು ಆಗುತ್ತಾರೆ ಅಂತ ಇದರ ಅಭಿಪ್ರಾಯ. ಒಟ್ಟು ಹೀಗೆ ನಿರ್ಗುಣ ಯೋಗಿ ಯಾವ ಮಹಾನುಭಾವನು ಆಗಿದ್ದಾನೆಯೋ
ಅವನಿಗೆ ಮಾಡುವ ಕರ್ತವ್ಯವು ಏನೇನೂ ಇಲ್ಲ ಅಂತ ಒಟ್ಟು ಇದರ ಅಭಿಪ್ರಾಯ. ಅವನಿಗೆ ಮಾಡುವ ಕರ್ತವ್ಯವು ಏನೇನೂ ಇಲ್ಲ. ಈಗ ಬರೀತಾರೆ ಈ ನುಡಿಯಲ್ಲಿ, ಇದು ತಾನೇ, ಈಗ ಹೇಳಿದ್ದಂಥದ್ದು ತಾನೇ, ನಿರ್ಗುಣ ಅಭ್ಯಾಸವು. ನಿರ್ಗುಣ ಅಭ್ಯಾಸವು ಅಂದರೆ ನಿರ್ಗುಣ ಯೋಗದಲ್ಲಿ ನಿಲ್ಲುವುದಕ್ಕೆ ಕಾರಣವಾದ ನಿರ್ಗುಣ ಅಷ್ಟಾಂಗ ಯೋಗವು ಅಭ್ಯಾಸವು. ಇಂತಿದು ತಿಳಿಯದ, ಈಗ ಹೇಳಿದ್ದು ನಿರ್ಗುಣ ಯೋಗವು ಗೊತ್ತಾಗಲಿಲ್ಲ, ನಿರ್ಗುಣ ಅಷ್ಟಾಂಗ ಸಾಧನೆ ಆಗಲಿಲ್ಲ, ತಿಳಿಯದ ಪುರುಷರಿಗೆ. ಪುರುಷರಿಗೆ ಅಂದರೆ ಎಲ್ಲರಿಗೂ, ಹೆಣ್ಮಕ್ಕಳಿಗೂ ಗಂಡು ಮಕ್ಕಳಿಗೂ ಎಲ್ಲರಿಗೂ ಇಟ್ಕೊಳ್ರಿ. ಪುರುಷ ಅಂದರೆ ಯಾರು ಅಂತ ಈ ಪೂರ್ವದಲ್ಲಿ ಎಲ್ಲ ಹೇಳಾಗೈತಿ. ಪುರೀಶಯತಿ ಇತಿ ಪುರುಷ. ಪುರುಷ ಶಬ್ದದ ಅರ್ಥ ಏನು ಅಂದ್ರೆ ಜೀವಾತ್ಮ, ಮತ್ತೇನಿಲ್ಲ. ಅದು ಹೆಣ್ಮಕ್ಳ ಶರೀರದಲ್ಲಾರ ಇರಲಿ, ಗಂಡು ಮಕ್ಕಳ ಶರೀರದಲ್ಲಾರ ಇರಲಿ, ಪುರುಷ ಶಬ್ದದ ಅರ್ಥ ಜೀವಾತ್ಮ. ಶಾಸ್ತ್ರವನ್ನು ಯಾರಿಗೆ ಹೇಳೋದು? ಜೀವಾತ್ಮನಿಗೆ ಹೇಳೋದು, ಶರೀರಕ್ಕಲ್ಲ. ಸ್ಥೂಲ ಶರೀರದಲ್ಲಿ ಸ್ತ್ರೀ ಪುರುಷ ಚಿಹ್ನೆ ಇದೆ, ಒಳಗಿರುವ ಮನಸ್ಸಿಗೂ ಇಲ್ಲ, ಜೀವಾತ್ಮನಿಗೂ ಸ್ತ್ರೀತ್ವ ಇಲ್ಲ, ಪುಂಸ್ತವೂ ಇಲ್ಲ. ಹೀಗಿರುವುದರಿಂದ ಪುರುಷ ಶಬ್ದದ ಅರ್ಥ ಏನು ಅಂತ ಕೇಳಿದರೆ ಜೀವಾತ್ಮನು ಅಂತ ಇಲ್ಲಿ ಅರ್ಥ ಮಾಡಬೇಕು. ಪುರುಷರನ್ನು ಗಂಡು ಮಕ್ಕಳು ಅಂತ ಅರ್ಥ ಮಾಡಕೂಡದು. ಸ್ಪಷ್ಟವಾಗಿ ತಿಳಿಯಲು ಪುರುಷರಿಗೆ ಇದು ಜನಿಸಲು, ಇದು ಇದು ಉಂಟಾಗಲು ಅಂದರೆ ಈಗೇನು ಹಿಂದೆ ನಿರ್ಗುಣ ಯೋಗ ಹೇಳಿದಾರಲ್ಲ, ಇದು ಪ್ರಾಪ್ತವಾಗಲು, ನಿರ್ಗುಣ ಯೋಗ ಪ್ರಾಪ್ತವಾಗಲು. ವದವಿ, ವದವಿ ಚೆನ್ನಾಗಿ, ಪ್ರೀತಿಯಿಂದ ಅಂತೂ ಒಂದು ಶಬ್ದ ಅರ್ಥ ಇದೆ ಇದಕ್ಕೆ. ಸಗುಣ ಯೋಗವನು, ಸಗುಣ ಯೋಗವನು ಮುಂದೆ 5ನೇ ಅಧ್ಯಾಯದಲ್ಲಿ ಸಗುಣ ಯೋಗವನ್ನು ಹೇಳ್ತಾರೆ. ಸಗುಣ ಯೋಗವನು ಗುರುವರರು, ಗುರುಗಳು ಎಂದು ಒಪ್ಪಿಕೊಂಡವರು ಅಥವಾ ಯಾರು ಗುರುಗಳಾಗಿದ್ದಾರೆಯೋ ಅವರು. ಮುದದಿಂದೆ ಅನ್ನೋದಕ್ಕೆ ಒಂದು ಅಂತೂ ಸಮ್ಯಕ್ ಅಂತ ವಿಶೇಷಣ ಕೊಟ್ಟರು. ಎಷ್ಟು ಹೇಳೋದಪ್ಪ ನಿನಗೆ, ಹೇಳೆಲ್ಲ ಆಯಿತು, ಇನ್ನೇನು ಹೇಳೋದು ಅಂತ ಬೇಸರ ಮಾಡ್ಕೋಬೇಡ್ರಿ. ನಿರ್ಗುಣ ಯೋಗದ ಸಿದ್ಧಿ ಶಿಷ್ಯರಿಗೆ ಆಗದೆ ಹೋದರೆ ಅವರಿಗೆ ಸಗುಣ ಯೋಗದ ಮುಖಾಂತರ ನಿರ್ಗುಣ ಯೋಗದ ಸಿದ್ಧಿಯಾಗುವಂತೆ ಅನುಗ್ರಹ ಮಾಡಿರಿ ಅಂತ ತಿಳಿಸುವುದಕ್ಕಾಗಿ ಸಮ್ಮುದದಿಂದೆ, ಬಹಳಷ್ಟು ಪ್ರೀತಿಯಿಂದೆ, ಬೋಧಿಪುದು ಅಲಸದೆ, ಬೇಸರವನ್ನು ಮಾಡಿಕೊಳ್ಳದೆ ಗುರುಗಳು ಶಿಷ್ಯರಿಗೆ ಉಪದೇಶ ಮಾಡುವುದು, ಜ್ಞಾನೋಪದೇಶವನ್ನು ಮಾಡುವುದು, ಅಲಸದೆ ಅಂತ ಹೇಳಿದ್ದಾರೆ ಇಲ್ಲಿ. ಅಲಸದೆ. ಹೀಗೆ ಯಾಜ್ಞವಲ್ಕ್ಯರು ಹೇಳಿದ ಮೇಲೆ, ಎನೆ ಹೀಗೆ ಹೇಳಿದ ಮೇಲೆ ಅಂತದಕ್ಕರ್ಥ ಕೇಳುದು. ಮೈತ್ರೇಯಿ ವಿನಯದಿಂದವೇ ತನ್ನ ಮನದನ್ನನಿಗೆ ಮತ್ತೆ ಮಣಿದು ಅಂದು ಮುನಿಪತಿ ಸಗುಣ ಯೋಗಾಂಗವನು ಎನಗೆ ಪೇಳಿ ಎನ್ನುತ್ತ ಭಿನ್ನಯಿಸಿದಳು ಒಲವಿಂದ. ಇಲ್ಲಿ ಪೂರ್ವದಲ್ಲಿ ಹೇಳಿದಂತೆ ಸಕಲ ಸಾಧಕರ ಪ್ರತಿನಿಧಿಯಾಗಿರುವಂತಹ ಮೈತ್ರೇಯಿಯು ಆಕೆಗೆ ತಿಳಿದಿಲ್ಲ ಅಂತಲ್ಲ ನಿರ್ಗುಣ ಯೋಗ. ನಿರ್ಗುಣ ಯೋಗ ತಿಳಿದಾಗ್ಯಾದರೂ ಕೂಡ ಮಂದ ಮಧ್ಯಮ ಜಿಜ್ಞಾಸುಗಳ ಸಂಖ್ಯೆ ಹೆಚ್ಚಿದೆ, ಉತ್ತಮ ಜಿಜ್ಞಾಸುವಿನ ಸಂಖ್ಯೆ ಕಡಿಮೆ ಇದೆ. ಉತ್ತಮ ಜಿಜ್ಞಾಸು ಸಿಗುವುದು ದುರ್ಲಭ ಇದೆ. ಉತ್ತಮ ಜಿಜ್ಞಾಸು ಸಿಕ್ಕ ಅಂದ್ರೆ ಒಂದೇ ಜನ್ಮದಲ್ಲಿ ಮುಕ್ತ ಆಗ್ತಾನೆ, ಅವಾಗ ಅನೇಕ ಜನ್ಮಗಳ ಅವಶ್ಯಕತೆ ಇಲ್ಲ, ಶಾಸ್ತ್ರ ಪ್ರಮಾಣ ಇದೆ. ಅಂತೂ ಸಗುಣ ಯೋಗವನ್ನು ಗುರುಗಳು ಅರಸದೆ ಹೇಳಬೇಕೆಂದು ಹೇಳಿದ ಮೇಲೆ ಇದನ್ನು ಕೇಳಿದಂತಹ, ಇದನ್ನು ಏನೇ ಕೇಳಿದು ಮೈತ್ರೇಯಿಯು ವಿನಯದಿಂದ ಪ್ರೀತಿಯಿಂದ ನತಮಸ್ತಕಳಾಗಿ ಅನ್ನುವ ಅರ್ಥ. ವಿನಯದಿಂದ, ಬಹಳಷ್ಟು ವಿನಯದಿಂದ ಬೆರೆತವಳಾಗಿ ತನ್ನ ಮನದಂದನಿಗೆ, ತನ್ನ ಪ್ರಿಯನಿಗೆ, ತನ್ನ ಪ್ರೀತಿಗೆ ಪಾತ್ರನಾದ ಗುರುವಿಗೆ ಮತ್ತೆ ಮಣಿದು, ಮತ್ತೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಮಣಿದು ಅಂದು. ಮತ್ತೆ ಅಂದು ಅಂದ್ರೆ ಅವರು ಹೀಗೆ ಹೇಳಿದ ಮೇಲೆ ಮುನಿಪತಿ ಅಂತ, ಅದಕ್ಕೆ ಮುನಿಪತಿ, ಮುನಿಗಳಿಗೆ ಪತಿಯಾಗಿರುವಂಥವನೇ ಅಂದ್ರೆ ಮುನಿಶ್ರೇಷ್ಠನೇ ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ಕುಲಪತಿ ಅಂದ ಹಾಗೆ ಮುನಿಪತಿ, ಸಕಲ ಮುನಿ ಜನಗಳಿಗೆ ಶ್ರೇಷ್ಠನಾಗಿರುವಂತಹ ಮಹಾನುಭಾವನೆ, ಸಗುಣ ಯೋಗ ಅಂಗವನೇ. ಅಲ್ಲಿ ಅಂತ ಮತ್ತೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವೇ ಬರುವಲ್ಲಿ ಹೆಸರು ಬೇರೆ ಏನಿಲ್ಲ. ಸಗುಣ
ಯೋಗಾಂಗವನು ಎನಗೆ. ಆದರೆ ರೀತಿ ಬೇರೆ ಐತೆ, ಮುಂದೆ ಹೇಳ್ತಾರೆ ಅವರು. ಈಗ ನಿರ್ಗುಣ ಯೋಗಗಳನ್ನ, ನಿರ್ಗುಣ ಅಷ್ಟಾಂಗವನ್ನು ಹೇಳಿ ಆಗೈತಿ. ಈಗ ನಿರ್ಗುಣ ಅಷ್ಟಾಂಗ ಕೇವಲ ಮನಸ್ಸಿಗೆ ಸಂಬಂಧಪಟ್ಟದ್ದು ಹೇಳಿ ಆಗೈತಿ. ಇನ್ನು ಸಗುಣ ಯೋಗವನ್ನು ಹೆಂಗೆ ಹೇಳ್ತಾರೋ, ಏನು ಹೇಳ್ತಾರೋ ಮುಂದಿನ ಸೂತ್ರದಲ್ಲಿ ನೋಡೋಣ, ಮುಂದಿನ ಗ್ರಂಥದಲ್ಲಿ ನೋಡೋಣ. ಯೋಗಾಂಗವನು ಎನಗೆ ಪೇಳು ಎನ್ನುತ್ತ ಬೆನ್ನೈಸಿದಳು ಒಲವಿಂದೆ, ಪ್ರೀತಿಯೆಂದೇ ಪ್ರಾರ್ಥನೆ ಮಾಡಿಕೊಂಡಳು. ಪತಿಯನ್ನು ಕುರಿತು ಅಥವಾ ಗುರುಗಳನ್ನು ಕುರಿತು, ಅಲ್ಲಿ ಎರಡೂ ಆಗ್ತಾನೆ, ಪತಿಯನ್ನು ಆಗ್ತಾನೆ, ಗುರುವನು ಆಗ್ತಾನೆ. ಲೌಕಿಕರ ದೃಷ್ಟಿಯಲ್ಲಿ ಪತಿ, ಅಧ್ಯಾತ್ಮದ ದೃಷ್ಟಿಯಲ್ಲಿ ಗುರು. ಹೇಳುತ್ತಾ ಬೆನ್ನೈಸಿದಳು ಒಲವಿಂದೆ. ಇಷ್ಟು ಹೇಳಿ 4ನೇ ಸಂಧಿ ಮುಗೀತು ಅಂತ ಬರೀತಾರೆ. ಇದು ನಿಜಗುಣ ಯೋಗಿ ಮುದದಿಂದೆ ತಿಳಿಯ ಪೇಳಿದ ಯಾಜ್ಞವಲ್ಕ್ಯ ಮೈತ್ರೇಯಿಯ ಒದವಿದ ಸಂವಾದದಳು 4ನೆಯ ಸಂಧಿ ಸದಮಲ ಪರಮಾನುಭವ ಬಂಧಿ. ಇದು ನಿಜಗುಣ ಯೋಗಿ. ಸಾಮಾನ್ಯವಾಗಿ ಅವರೆಲ್ಲ ಕಡೆ ನಿಜಗುಣ ಯೋಗಿ ಅಂತ ಬರ್ಕೊಂಡಿದ್ದಾರೆ, ನಿಜಗುಣ ಯೋಗಿ ಅಂತ. ನಾವೆಲ್ಲೆಲ್ಲೋ ಒಂದಷ್ಟು ನಿಜಗುಣ ಶಿವಯೋಗಿ ಅಂತೂ ಹಾಕಿದವರಿದ್ದೇವೆ. ಆ ಶಿವ ಶಬ್ದವನ್ನು ಹಾಕಿದ ಕೂಡಲೇ ಅವರು ವೀರಶೈವರು ಅಂತ ಬಡದಾಡಿದವರು ಇದ್ದಾರೆ. ನಿಜಗುಣರು ವೀರಶೈವರು ಅಂತ. ಪರಂತು ಅವರು ಜಾತಿಗೆ ಮೀರಿದವರು, ವೀರಶೈವರಲ್ಲ, ಪರಮ ತತ್ವಜ್ಞಾನಿಗಳು. ಅವರಲ್ಲಿ ಯಾವ ಜಾತಿಯೂ ಇಲ್ಲ. ಒಂದು ವೇಳೆ ಅವರು ಜಾತಿ ಇಟ್ಟುಕೊಂಡು ಗುರುಗಳಾಗಿದ್ದರೆ ತತ್ವಜ್ಞಾನಿಗಳು ಆಗ್ತಿರಲಿಲ್ಲ. ಜಾತಿ ಇಲ್ಲ, ಯಾಕಿಲ್ಲ ಅಂತ ಭಾಳ ಸಲ ಹೇಳಿದ್ದೀನಿ ನಾ. ಶಾಸ್ತ್ರ ಹೇಳೋದು ಯಾರಿಗೆ? ಜಾತಿಗೆಯೋ ಏನು ಮನಸ್ಸಿಗೆಯೋ? ಜಾತಿಗೆ ಹೇಳೋದಂದ್ರೆ ಜಾತಿ ಯಾರಿಗಾರ ಕಾಣ್ತತೇನೆ? ಹಿಂಗೆ ಕೈ ಹೆಚ್ಚಿ ನೋಡ್ತೇನೆ, ನಿಮ್ಮ ಯಾರ್ದಾರ ಹಣಿ ಮೇಲೆ ಜಾತಿ ಕಾಣಬೇಕಲ್ಲ, ನನಗೆ ಕಾಣೋದಿಲ್ಲ. ಶಾಸ್ತ್ರ ಯಾವಾಗಲೂ ಮನಸ್ಸಿಗೆ ಅನ್ವಯ, ಮನಸ್ಸಿಗೆ ಜಾತಿ ಇಲ್ಲ. ಅದಕ್ಕಾಗಿ ಶಿವಯೋಗಿ ಅಂತ ಶಬ್ದ ಬಂದ ಕೂಡಲೇ ನಿರ್ಗುಣರು, ನಿಜಗುಣರು, ವೀರಶೈವರು ಅಂತ ಬಡಿದಾಡ್ದವರು ಇದ್ದಾರೆ. ಅವ್ರು ಹೇಗಾರು ಬಡದಾರ್ಲಿ, ಅವರು ವೀರಶೈವರ ಅಂತ ಹೇಳಿ ಏನಾರ ಹೇಳಿ, ಇಲ್ಲಿ ನಮ್ಮ ದೃಷ್ಟಿಯಲ್ಲಿ ಅಖಂಡ ಬ್ರಹ್ಮಜ್ಞಾನಿಗಳು ನಿಜಗುಣರು, ಅಖಂಡ ಬ್ರಹ್ಮಜ್ಞಾನಿಗಳು. ಇಂತಹ ಬ್ರಹ್ಮಜ್ಞಾನಿಗಳು ಜೀವನ್ಮುಕ್ತ ಅವಸ್ಥೆಯಲ್ಲಿ ಇದ್ದುಕೊಂಡು ಕನ್ನಡ ನಾಡಿನ ಮುಮುಕ್ಷುಗಳ ಉದ್ಧಾರಕ್ಕಾಗಿ ಈ ಗ್ರಂಥಗಳೆಲ್ಲಗಳನ್ನು ಬರೆದಿದ್ದಾರೆ. ಅವರ ಎಲ್ಲ ಗ್ರಂಥಗಳನ್ನು ಓದಿದ್ರೆ ಅವರ ಪಾಂಡಿತ್ಯ ಗೊತ್ತಾಗ್ತದೆ. ಅದರಲ್ಲಿಯೂ ಕೂಡ ಲೌಕಿಕ ವೈದಿಕ ವಿಷಯಗಳನ್ನು ಪರಮಾರ್ಥ ಗೀತೆಯಲ್ಲಿ ಪರಮಾರ್ಥ ಗೀತೆ ಅಲ್ಲ, ಪಾರಮಾರ್ಥಿಕ ಗ್ರಂಥ, ಏನದು? ಪಾರಮಾರ್ಥ ಗೀತೆ. ಆ ಪಾರಮಾರ್ಥ ಗೀತೆಯಲ್ಲಿ ಬಹಳಷ್ಟು ವಿಷಯಗಳನ್ನು ಬರೆದ್ದಾರೆ. ಅವ್ರಿಗೆ ಯಾವ ಜಾತಿ ಹಂಗಿಲ್ಲ, ಸುಮ್ಮನೆ ಜಾತಿಯನ್ನು ಕಟ್ಟೋದು ಯೋಗ್ಯ ಅಲ್ಲ. ಜಾತಿ ಕಟ್ಟಿದ್ರೆ ಅವ್ನು ಗುರುಣ ಅಲ್ಲ ಅಂತ ಎಷ್ಟೋ ಸಲ ಹೇಳಿದೆನ್ನ. ಕೇಳುವವನಿಗೂ ಜಾತಿ ಇಲ್ಲ, ಹೇಳುವವನಿಗೂ ಜಾತಿ ಇಲ್ಲ. ಕೇಳುವವನು ಜೀವಾತ್ಮ, ಕೇಳುವವನ ದೃಷ್ಟಿಯಲ್ಲಿ ಪರಮಾತ್ಮ. ಸಹಜವಾಗಿ ಹೇಳುವುದಾದ್ರೆ ಪರಮ ತತ್ವಜ್ಞಾನಿ, ಅವನಿಗೆ ಜಾತಿ ಇಲ್ಲ. ನಿಜಗುಣ ಯೋಗಿ, ಇದು ನಿಜಗುಣ ಯೋಗಿ ಮುದದಿಂದೆ ಸಂತೋಷದಿಂದೆ ತಿಳಿಯ ಪೇಳಿದ, ಎಲ್ಲರಿಗೂ ತಿಳಿಯುವಂತೆ ಹೇಳಿದ ಯಾಜ್ಞವಲ್ಕ್ಯ ಮೈತ್ರೇಯಿಯ. ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯರು ಪತಿಪತ್ನಿಯರು, ಅವರ ಮಧ್ಯದಲ್ಲಿ ಒದವಿದ ಸಂವಾದದಳು. ಸಂವಾದ ಅಂತ ಯಾವುದಕ್ಕಂತಾರಂತ ಕೇಳಿದರೆ, ತತ್ವವನ್ನು ತಿಳಿದುಕೊಳ್ಳುವ ಇಚ್ಛೆಯಿಂದ ಗುರುಗಳಿಗೆ ಪ್ರಶ್ನೆ ಮಾಡಿ ಕೇಳುವತನ ಎಲ್ಲಿದೆಯಲ್ಲ ಅದು ಸಂವಾದ ಅಂತ ಕರೆಸಿಕೊಳ್ತದೆ. ಇಲ್ಲ ನಮ್ಮ ಪಕ್ಷ ಶ್ರೇಷ್ಠ ಅಂತ ಹೇಳಲಿಕ್ಕೆ ಹೋದರೆ ಅದು ಸಂವಾದ ಅಂತ ಕರೆಸಿಕೊಳ್ಳುವುದಿಲ್ಲ. ಅದು ವಿತಂಡರ ಆದೀತು, ಮತ್ತೊಂದೇನಾರ ಆದೀತು. ಪ್ರಕೃತದಲ್ಲಿ ಪ್ರೀತಿಯಿಂದ ಉತ್ತಮ ಜಿಜ್ಞಾಸು ಮೈತ್ರೇಯಿ, ಪರಮ ತತ್ವಜ್ಞಾನಿ ಯಾಜ್ಞವಲ್ಕ್ಯರು ಅವರ ಮಧ್ಯದಲ್ಲಿ ನಡೆದಿರುವ ವಿಷಯವನ್ನು ಒದವಿದ ಸಂವಾದದಳು 4ನೆಯ ಸಂಧಿ. ಇದು 4ನೆಯ ಸಂಧಿ ಮುಗಿತು. ಸದಮಲ, ಸತ್ ಕೇವಲ ಸದ್ರೂಪವಾಗಿರುವ, ಯಾವಾಗಲೂ ಇರುವಂಥ, ಅಮಲ ಯಾವುದೇ ಮಲಿನವಿಲ್ಲದೆ ಇರುವ, ಅವಿದ್ಯಾದಿ ದೋಷಗಳು ಇಲ್ಲದೆ ಇರುವ, ಪರಮ ಅನುಭವ ಬಂದಿ, ನಿಮ್ಮನ್ನು ಪರಮ ಅನುಭವದಲ್ಲಿ ಕಟ್ಟಿ ಹಾಕುವಂಥದ್ದು ಅಂದರೆ ಅಲ್ಲಿ ಇರಿಸುವಂಥದ್ದು ಅಂತ ಅಭಿಪ್ರಾಯ. ಕಟ್ಟಿ ಹಾಕುವಂಥದ್ದು ಅಂದ್ರೆ ಹಗ್ಗ ತಗೊಂಡು ಕಟ್ಟೋದಲ್ಲ, ನೀವು ಕೇವಲ ನಿಮ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲುವಂತಹ ಮಾರ್ಗವನ್ನು ಬೋಧಿಸುವಂಥದ್ದು ಅಂತ ಇದರ ಅರ್ಥ ಒಟ್ಟು. ಈ ರೀತಿಯಾಗಿ 4ನೆಯ ಸಂಧಿ ಮುಕ್ತಾಯ ಆಯಿತು. 5ನೇ ಸಂಧಿ ಆರಂಭ ಆಗ್ತದೆ.
ನೋಡೋಣ 5ನೇ ಸಂಧಿ. ಈ ನಿಜ ಸ್ಥಿತಿ ನಿರೂಪಣೆಯನ್ನು ಮಾಡಿದ್ರಿ ಇಲ್ಲಿ. ಆತ್ಮನ ಪರಮ ತತ್ವಜ್ಞಾನಿಯ ನಿಜ ಸ್ಥಿತಿಯು ಹೇಗೆ ಇರುತ್ತದೆ ಅನ್ನುವುದು 4ನೆಯ ಸಂಧಿಯ ಮುಕ್ತಾಯವಾಯಿತು. 5ನೇ ಸಂಧಿ ನೋಡೋಣ. ಸಗುಣ ಯೋಗಾಷ್ಟಾಂಗವನು ತನು ಮನಸಾದಿಗಳೊಡನೊಂದಿ ಪೇಳ್ವೆನು ಕೇಳು. ಏನಂತಾರ ಇಲ್ಲಿ? ತನು ಮನಸ. ನಿರ್ಗುಣ ಅಷ್ಟಾಂಗದಲ್ಲಿ ಕೇವಲ ಮನಸ್ಸು, ಸಗುಣ ಅಷ್ಟಾಂಗದಲ್ಲಿ ಶರೀರನೂ ಬೇಕು, ಅದರ ಜೊತೆಗೆ ಮನಸ್ಸು ಬೇಕು. ಅವೆರಡೂ ಇಟ್ಕೊಂಡು ಹೇಳ್ತೇನೆ ಕೇಳು ಅಂತಾರೆ. ಸಗುಣ ಯೋಗಾಷ್ಟಾಂಗವನು ತನು ಮನಸಾದಿಗಳೊಡನೆ ಹೊಂದಿ ಪೇಳ್ವೆನು ಕೇಳು. ಅಂದರೆ ಎರಡೂ ಬೇಕಂತ. ಯಮ ನಿಯಮ ಆಸನ ಇತ್ಯಾದಿ ಅಲ್ಲಿದ್ದಾವೆ, ಎರಡೂ ಬೇಕು. ಅಲ್ಲಿ ಮುಂದೆ ವಿಸ್ತಾರ ಆದಾಗ ನಿಮ್ಗೆ ಗೊತ್ತಾಗತ್ತೆ. ಮಂಗಲಾಚರಣೆ ಮಾಡ್ತಾರೆ 5ನೇ ಸಂಧಿಯಲ್ಲಿ ಯಥಾ ಪ್ರಕಾರ. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣಧಾಮಂಗೆ ಸತ್ಯಚಿದ್ರೂಪಂಗೆ ಕಾಮಿತ ಜನಕಲ್ಪ ಭೂಜಂಗೆ ಶಂಭುವಿಂಗೆ ಆಮೋದದಿಂದೆ ವಂದಿಸುವೆನು. ಇದೆಲ್ಲ ಸಂಧಿಯಲ್ಲಿ ಬಂದಿದೆ. ಇದ್ರ ಅರ್ಥ ಸಾಕಷ್ಟು ಸಲ ಕೇಳಿದ್ದೀರಿ, ಅದನ್ನು ಮತ್ತೆ ಬಿಡಿಸಿ ಹೇಳೋದ ಕೆಲಸ ಇಲ್ಲ. ಶ್ರೀಮದನಂತ ವಿದ್ಯಾಮೂರ್ತಿ ಭಕ್ತ ಚಿಂತಾಮಣಿ ಸುಜ್ಞಾನ ಶರಧಿ ತಾಮಸ ದೂರನು ಉತ್ತಮ ಯಾಜ್ಞವಲ್ಕ್ಯ ಮಹಾಮುನಿಪತಿ ದಯಾಪೂರ್ಣನು. ಇಲ್ಲಿ ಯಾಜ್ಞವಲ್ಕ್ಯರ ಯಾಥಾತ್ಮ್ಯವನ್ನು ಹೇಳ್ತಾ ಇದ್ದಾರೆ ಗ್ರಂಥಕಾರರು. ಯಾಜ್ಞವಲ್ಕ್ಯರು ಸಾಮಾನ್ಯರು ಅಲ್ಲ. ಯಾಜ್ಞವಲ್ಕ್ಯರು ತಮ್ಮ ಕಾಲದಲ್ಲಿ ಎಲ್ಲ ಋಷಿಮಣಿಗಳನ್ನು ಮೀರಿದವರು. ಅದರ ಕಥೆ ಹೇಳಿ ಆಗೈತಿ. ಜನಕನ ಸಭೆಯಲ್ಲಿ ಪರಮ ತತ್ವಜ್ಞಾನಿ ಅಥವಾ ಬ್ರಹ್ಮಜ್ಞಾನಿಯಾದವನು ನನ್ನ 1000 ಆಕಳಗಳನ್ನು ಒಯ್ಯುವ ಅಧಿಕಾರಿಯಾಗಿದ್ದಾನೆ. ಈ ಸಭೆಯಲ್ಲಿ ಕುಳಿತಿರುವ ಎಲ್ಲ ಬ್ರಹ್ಮಜ್ಞಾನಿಗಳ ಮಧ್ಯದಲ್ಲಿ ನಾನು ಬ್ರಹ್ಮಜ್ಞಾನಿ ಎಂದು ಎದ್ದು ನಿಂತು ಯಾವನು ಹೇಳುತ್ತಾನೆಯೋ ಅವನು 1000 ಗೋವುಗಳಿಗೆ ಅಧಿಕಾರಿಯಾಗಿದ್ದಾನೆ ಅಂತ ಕತೆ ಪೂರ್ವದಲ್ಲಿ ವಿಸ್ತಾರವಾಗಿ ಹೇಳಿ ಆಗೈತಿ. ಅವಾಗ ಯಾರಿಗೂ ಎದ್ನಿಲ್ಲಕ್ಕೆ ಧೈರ್ಯ ಬರಲಿಲ್ಲ. ನಾನು ಬ್ರಹ್ಮಜ್ಞಾನಿ ಅಂತ ಹೇಳಲಿಕ್ಕೆ ಧೈರ್ಯ ಬರಲಿಲ್ಲ. 2 ಮಾತಾಗ ಮುಗಿಸ್ತೇನೆ ಅದನ್ನು. ಯಾಜ್ಞವಲ್ಕ್ಯರು ಎದ್ದಂತರು. ಏನಂದ್ರೆ ಅವರು ತಮ್ಮ ಶಿಷ್ಯನಿಗೆ ಎಲೆ ಸೋಮ್ಯನೆ ಎಲ್ಲ ಆಕಳುಗಳನ್ನು ಹೊಡೆದುಕೊಂಡು ನಮ್ಮ ಆಶ್ರಮಕ್ಕೆ ಹೋಗು ಅಂದರು. ನಾನು ಬ್ರಹ್ಮಜ್ಞಾನಿ ಅನ್ನಲಿಲ್ಲ ಅವರು. ನಾನು ಬ್ರಹ್ಮಜ್ಞಾನಿ ಅಂದಿದ್ರೆ ಅವರು ಅಲ್ಲೇ ಬಿದ್ದು ಹೋಗ್ತಿದ್ರು. ಮತ್ತು ಅಲ್ಲಿ ದ್ವೈತಾಪತ್ತಿ ಬಂತ. ನೀ ಬ್ರಹ್ಮಜ್ಞಾನಿ ಆಗಿದ್ರೆ ನಂಗೆ ಜಗತ್ತು ಹೆಂಗೆ ಕಂಡಿದೋ ಮೂಲ ಅಂತ ಕೇಳ್ತಿದ್ರು ಕೇಳೋರು. ಆದ್ರೆ ಎಲೈ ಸೌಮ್ಯನೆ ಎಲ್ಲ ಹಸುಗಳನ್ನು ಹೊಡೆದುಕೊಂಡು ಹೋಗು ಅಂದ ಕೂಡಲೇ ಎದ್ದು ನಿಂತ್ರೋಳ್ದವರೆಲ್ಲ ಯಾಕೋ ನೀವೊಬ್ಬ ಬ್ರಹ್ಮಜ್ಞಾನಿ ಏನ ಪ್ರಶ್ನೆ ಮಾಡಿದರು. ಮೊದಲೇ ಅವನು ಎದ್ದು ನಿಂತಿಲ್ಲ. ಆಕಳ ಹೊಡ್ಕೊಂಡು ಹೋಗ್ರಿ ಅಂತೂ ಹೇಳಿಲ್ಲ. ಅವಾಗ ಯಾಜ್ಞವಲ್ಕ್ಯರ ಮಾತು ಎಷ್ಟು ಸುಂದರ ಅಂದ್ರೆ, ನಾನು ಬ್ರಹ್ಮಜ್ಞಾನಿ ಅಲ್ರಿಪ್ಪ, ಹಸು ಕಾಮ ಆಕಳುಗಳ ಮೇಲೆ ಆಸೆ ಆಯಿತು, ಅದಕ್ಕೆ ಹೊಡ್ಕೊಂಡು ಹೋಗಂತ ಹೇಳಿದ್ದೀನು. ನಿಮಗೇನಾದರೂ ಸಮಸ್ಯೆ ಇದ್ರೆ ಕೇಳ್ರಿ ಅಂತ. ನಾನು ಬ್ರಹ್ಮಜ್ಞಾನಿ ಅಲ್ಲ, ಹಸು ಕಾಮ, ನಿಮಗೇನಾದರೂ ಸಮಸ್ಯೆ ಇದ್ರೆ ಕೇಳ್ರಿ ಅಂದ. ಅವಾಗ ಒಬ್ಬೊಬ್ಬರು ಒಂದೊಂದು ಕೇಳಕ್ಕೆ ಆರಂಭ ಮಾಡಿದರು. ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ. ಅದರಲ್ಲಿ ಗಾಯರ್ಗೆ 2 ಸಲ ಕೇಳಿಳು, ಆಕೆಗೂ ಉತ್ತರ ಕೊಟ್ಟ. ಕೊನೆಗೆ ಒಬ್ಬ ಅತಿ ಪ್ರಶ್ನೆ ಮಾಡಿದ. ಅತಿ ಪ್ರಶ್ನೆ ಮಾಡಬೇಡ ಅಂದ್ರೆ, ಎಷ್ಟು ಪ್ರಶ್ನೆ ಮಾಡೋಕ್ಕೆ ಅಧಿಕಾರ ಐತಿ ಅಷ್ಟೇ ಪ್ರಶ್ನೆ ಮಾಡು, ಅಧಿಕ ಪ್ರಶ್ನೆ ಮಾಡಿದರೆ ನಿನ್ನ ತಲೆ ಬೀಳುತ್ತದ ಅಂದ. ಆದರೂ ಅವನು ಛಲಕ್ಕೆ ಬಿದ್ದು ಅತಿ ಪ್ರಶ್ನೆ ಮಾಡಿದ. ಅವನ ತಲೆ ಬಿತ್ತು, ತಲೆ ಕತ್ತರಿಸಿ ಹೋಯಿತು. ಆಮೇಲೆ ಯಾಜ್ಞವಲ್ಕ್ಯ ಅಂತಾನ, ಈಗ ನಾನು ಕೇಳ್ತೇನೆ ನಿಮ್ಮನ್ನು, ಎಲ್ಲರನ್ನೂ ಕೂಡಿಸಿ ಕೇಳು, ಒಬ್ಬೊಬ್ಬರನ್ನು ಕೇಳು ಅಂತಾನೆ. ನಾ ಪ್ರಶ್ನೆ ಮಾಡ್ತೇನೆ, ಒಬ್ಬೊಬ್ಬಗ ಪ್ರಶ್ನೆ ಮಾಡಲು ಅಥವಾ ನೀವೇನು ಇಲ್ಲಿದ್ದೀರಲ್ಲ ಎಲ್ಲರಿಗೂ ಒಟ್ಟಾಗಿ ಪ್ರಶ್ನೆ ಮಾಡಲು ಅಂದಾಗ ಯಾವನೂ ಕೂಡ ಧೈರ್ಯ ಮಾಡಲಿಲ್ಲ, ಯಾವನೂ ಮಾತನಾಡಲಿಲ್ಲ. ಆಗ ಬ್ರಹ್ಮಜ್ಞಾನಿ ಅಂತ ಎಲ್ಲ ಸಭಿಕರು ಒಪ್ಪಿಕೊಂಡರು. ಅಲ್ಲಿರುವಂಥ ಎಲ್ಲ ಋಷಿಮುನಿಗಳು ಒಪ್ಪಿಕೊಂಡರು ಅಂತ ಕಥಾ. ಆ ಕಥೆಯನ್ನು ಇಲ್ಲಿ ನೆನಪು ಮಾಡಲಿಕ್ಕೆ ಏನು ಕಾರಣ ಅಂತ ಕೇಳಿದರೆ, ಯಾಜ್ಞವಲ್ಕ್ಯರು ಹೇಗೆ ಇದ್ದರು ಅನ್ನುವುದನ್ನು ನಿಜಗುಣರು ಮತ್ತೊಮ್ಮೆ ನೆನಪು ಮಾಡುತ್ತಿದ್ದಾರೆ ಅಂತ ಇಷ್ಟ ಅಭಿಪ್ರಾಯ, ಮತ್ತೇನಿಲ್ಲ. ನೋಡ್ರಿ, ಶ್ರೀಮತ್ ಇದನ್ನು ಗೌರವ ಸೂಚಕವಾಗಿ ಹೇಳ್ತೀವಿ. ಸಾಕಷ್ಟು ಸಂಪತ್ತು ಅವನಲ್ಲಿತ್ತು ಅಂತ ಅರ್ಥ ಮಾಡ್ರಿ. ಲೌಕಿಕ ಸಂಪತ್ತು ಅಂತ ನಾ ಹೇಳೋದಿಲ್ಲ, ಅಧ್ಯಾತ್ಮ ಸಂಪತ್ತು ಅವರಲ್ಲಿತ್ತು ಅಂತ ನಾ ಹೇಳ್ತೇನೆ. ಶ್ರೀಮತ್ ಅನಂತ ಒಂದ ಅಲ್ಲ, ಅನಂತ ವಿದ್ಯಾಮೂರ್ತಿ. ಒಂದು ಬ್ರಹ್ಮಜ್ಞಾನ ಆದರೆ ಎಲ್ಲ ಜ್ಞಾನ ಆಗ್ತದಂತ ಅರ್ಥ ಅಲ್ಲ. ಸಕಲ ಗ್ರಂಥಗಳನ್ನು ಅಧ್ಯಯನ ಮಾಡಿದವ. ಪೂರ್ವ ಪಕ್ಷಿಗಳಾಗಿ ಬರ್ತಕ್ಕಂಥವರು 5 ಮಂದಿ ಇದ್ದಾರೆ ಆಸ್ತಿಕರಲ್ಲಿ.
ನಾಸ್ತಿಕರು 6 ಮಂದಿ ಇದ್ದಾರೆ, ನಾಸ್ತಿಕರನ್ನು ಬಿಡೋನು. ದ್ವಾದಶ ಆಸ್ತಿಕರ 6 ಸಿದ್ಧಾಂತ, ನಾಸ್ತಿಕರ 6 ಸಿದ್ಧಾಂತ ಭಿನ್ನ ಭಿನ್ನವಾಗಿದ್ದಾವೆ. ಆ 11 ಮಂದಿ ನಮಗೆ, ನಾಸ್ತಿಕರು 6 ಮಂದಿ, ಆಸ್ತಿಕರು 5 ಮಂದಿ ಪೂರ್ವ ಪಕ್ಷಿಗಳಾಗಿ ಬರ್ತಾರೆ. ಅವರೆಲ್ಲರಿಗೂ ಉತ್ತರಗಳನ್ನು ಕೊಡಬೇಕು. ಅದಕ್ಕಾಗಿ ಸಕಲ ಗ್ರಂಥಗಳನ್ನು ಅಧ್ಯಯನ ಮಾಡಿರುವ ಮಹಾನುಭಾವ ಯಾಜ್ಞವಲ್ಕ್ಯನು. ಭಗವತ್ಪಾದರೂ ಕೂಡ, ಶಂಕರ ಭಗವತ್ಪಾದರೂ ಕೂಡ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು. 12ನೇ ವರ್ಷಕ್ಕೆ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಮುಗಿಸಿದವರು ಭಗವತ್ಪಾದರು. 8ನೇ ವರ್ಷಕ್ಕೆ 4 ವೇದಗಳನ್ನು ಷಡಂಗ ಸಹಿತವಾಗಿ ಅಧ್ಯಯನ ಮಾಡಿದವರು. 12ನೇ ವರ್ಷಕ್ಕೆ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು. ನಿಮಿತ್ತ ಮಾತ್ರ ಅಷ್ಟೇ. ಅವರು ಸ್ವಯಂ ಸಿದ್ಧ ಶಂಕರ ಭಗವತ್ಪಾದರು. ಕೈಲಾಸದ ಪತಿಯಾಗಿರುವ ಶಂಕರನೇ ಶಂಕರಾಚಾರ್ಯಗೆ ಬಂದವರು. ಹೀಗಿರುವಾಗ 16ನೇ ವರ್ಷಕ್ಕೆ ಭಾಷ್ಯಗಳನ್ನು ಬರೆದರು. ಆ 16 ವರ್ಷಕ್ಕೆ ಭಾಷೆಗಳನ್ನು ಬರೆದು ತದನಂತರ ಭೂ ಸಂಚಾರದಲ್ಲಿ ಉಳಿದ್ರು. ಭೂ ಸಂಚಾರದಲ್ಲಿ ಉಳಿದಾಗ 32ನೇ ವರ್ಷಕ್ಕೆ ಅವ್ರು ಸೇರಿ ಹೋಯ್ತು ಅಂತ ಇಟ್ಕೊಳ್ರಿ. ಅಷ್ಟರೊಳಗಾಗಿ ಇಷ್ಟೆಲ್ಲ ಮಾಡಿ ಹೋಗ್ಯಾರ ಪೂಜ್ಯರು. ಅವರು ಪರಮಾತ್ಮನೇ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಹಾಗೆ ಶಂಕರ ಭಗವತ್ಪಾದರು ಹೇಗೆ ಎಲ್ಲ ಗ್ರಂಥಗಳನ್ನು ಓದಿದ್ದರೋ, ಯಾಜ್ಞವಲ್ಕ್ಯರೂ ಕೂಡ ಅನಂತ ವಿದ್ಯಾಮೂರ್ತಿ ಅಂತ ಬರೀತಾರೆ ನಿಜಗೊಂಡ್ರು. ಅನಂತ ಅಂದ್ರೆ ಬಹಳಷ್ಟು ಅಂತ ಅಭಿಪ್ರಾಯ. ಅನಂತ ವಿದ್ಯಾಮೂರ್ತಿ. ಚಿಂತಾಮಣಿ. ಏನು ಚಿಂತಾಮಣಿ? ಒಂದನ್ನು ಪಡೆದರೆ ಎಲ್ಲವನ್ನೂ ಪಡೆದಂತೆ ಆಗುವುದು. ಆತ್ಮಜ್ಞಾನವನ್ನು ಪಡೆದರೆ ಎಲ್ಲವನ್ನೂ ಪಡೆದಂತೆ ಆಯಿತು. ಇವಾಗ ಯಾವುದೂ ಕೊರತೆ ಇಲ್ಲ. ಆತ್ಮಜ್ಞಾನ ಆಯ್ತಂದ್ರೆ ಎಲ್ಲವನ್ನೂ ಪಡೆದಂತೆ. ಅಂದ್ರೆ ಆತ್ಮಜ್ಞಾನದಲ್ಲಿಯೇ ಎಲ್ಲವೂ ಮುಕ್ತಾಯವಾಗ್ತದೆ. ಸರ್ವ ಅನಂತ ಚಿಂತಾಮಣಿ. ಸುಜ್ಞಾನ ಶರನಿಧಿ. ಬರೀ ಜ್ಞಾನ ಅನ್ನಲಿಲ್ಲ, ಸುಜ್ಞಾನ ಶರನಿಧಿ. ಸಕಲ ಶಾಸ್ತ್ರಗಳ ಯಥಾರ್ಥವಾದ ಜ್ಞಾನವನ್ನು ತಿಳಿದವನು. ಇಲ್ಲೊಂದಿಷ್ಟು 2 ಮಾತು ಮಾತಾಡೋಣ. ಭಾಳ ಶಾಸ್ತ್ರಗಳು ಯಾಕೆ ಉಳಿದಾವ್ರಿ? ಕೊನೆಗೆ ಅದ್ವೈತ ಸಿದ್ಧಾಂತ ಒಂದೇ ಉಳಿಬೇಕಾಗಿತ್ತು. ಇವು ದ್ವಾದಶ ದರ್ಶನಗಳು ಅಂತ ಪ್ರಸಿದ್ಧ. ಇನ್ನೂ ವಿಚಾರ ಮಾಡಿದರೆ ಸರ್ವ ದರ್ಶನ ಸಂಗ್ರಹ ಅಂತ ಒಂದು ಗ್ರಂಥ ಬರೆದಾರೆ ವಿದ್ಯಾರಣ್ಯರು. ಅದರಲ್ಲಿ ಬಹಳಷ್ಟು ದರ್ಶನಗಳಿದಾವೆ. ಬರೀ 12 ಅಲ್ಲ, 10, 18, 20 ದರ್ಶನಗಳಿದಾವೆ ಅದ್ರಾಗ. ಇಲ್ಲಿ ದ್ವಾದಶ ದರ್ಶನ ಆಚಾರ್ಯರು ಅಂತ ಬರೀತಾರೆ. 6 ಆಸ್ತಿಕ ದರ್ಶನಗಳು, 6 ನಾಸ್ತಿಕ ದರ್ಶನಗಳು. ಇವನ್ನೆಲ್ಲವನ್ನು ಓದಬೇಕು. ಮೊದಲ ಓದಿದಾಗ ಅವರನ್ನು ಖಂಡಿಸ್ಲಿಕ್ಕೆ ಬರ್ತದೆ. ಅವರ ಶಾಸ್ತ್ರದಲ್ಲಿರುವ ದೋಷಗಳನ್ನು ಎತ್ತಿ ಅವರಿಗೆ ತೋರಿಸಿದಾಗ ಅವರ ಖಂಡನೆ ಆಗ್ತದೆ. ಹೀಗೆ ಸಕಲ ಶಾಸ್ತ್ರಗಳನ್ನು ಓದಿದಂಥವರು ಅಂತ ತಿಳಿಸೋದಕ್ಕೆ ಮತ್ತೊಮ್ಮೆ ಏನಂದ್ರು, ಸುಜ್ಞಾನ ನಿಧಿ ಅಂದರು. ಅಂದ್ರೆ ಅದ್ವೈತ ಸಿದ್ಧಾಂತದ ನಿಧಿ ಅಂತ ಇದರ ಅರ್ಥ, ಸುಜ್ಞಾನ ನಿಧಿ. ಮತ್ತು ಎಲ್ಲ ಶಾಸ್ತ್ರ ಯಾಕೆ ಹೊಡೆದು ಇದೊಂದು ಉಳಿಬೇಕಾಗಿತ್ತಲ್ಲ ಅಂತ ನಿಮಗೇನಾದರೂ ಸಂಶಯ ಬಂದರೆ, ಎಲ್ಲ ಶಾಸ್ತ್ರಗಳಲ್ಲಿ ದೋಷ ಇದೆ. ಎಲ್ಲ ಶಾಸ್ತ್ರಗಳಲ್ಲಿ ಅದ್ವೈತ ಸಿದ್ಧಾಂತ ಮೊದಲು ಮಾಡಿಕೊಂಡು ಸಕಲ ಶಾಸ್ತ್ರಗಳಲ್ಲಿ ದೋಷ ಇದೆ. ಅಂತೆಯೇ ಎಲ್ಲ ಉಳ್ಕೊಂಡಿದ್ದಾವೆ. ಸಕಲ ಶಾಸ್ತ್ರಗಳಲ್ಲಿ ದೋಷ ಇದೆ ಅಂದರೆ ಹೇಗ್ರಿ ಅಂತ ಕೇಳಿದ್ರೆ, ಅಖಂಡ ಚೈತನ್ಯ ಏನಿದೆಯಲ್ಲ ಅದು ಯಾವ ಶಬ್ದಕ್ಕೂ ವಿಷಯವಲ್ಲ. ಅಖಂಡ ಚೈತನ್ಯ ಅಶಬ್ದಂ ಅಸ್ಪರ್ಶಂ ಅರೂಪಂ ತಥಾರಸಂ ಅಗಂಧಂ ಅವ್ಯಯಂ ಇತ್ಯಾದಿ ಶಬ್ದಗಳಿಂದ ಅಖಂಡ ಚೈತನ್ಯವನ್ನು ಬೋಧೆಗೈದಿದ್ದಾವೆ ಉಪನಿಷತ್ತು. ಅಶಬ್ದಂ ಶಬ್ದ ಅಲ್ಲಿ ವಿಷಯ ಶಬ್ದಕ್ಕೆ ವಿಷಯ ಆಗೋದಿಲ್ಲ. ಶಬ್ದಕ್ಕೆ ಎಲ್ಲಿ ದಾರಿ ಇದೆ? ಪೂರ್ವದಲ್ಲಿ ಹೇಳಿದ್ದೇನೆ. ಭಗವದ್ಗೀತೆ 13ನೇ ಅಧ್ಯಾಯ ಒಂದಿಟ್ಟು ನೋಡಿದರೆ ಗೊತ್ತಾಗ್ತದೆ. ಶಬ್ದಕ್ಕೆ ಎಲ್ಲಿ ಪ್ರವೃತ್ತಿ ಇದೆ? ಸಂದರ್ಭಕ್ಕನುಸಾರಾಗಿ 2 ಮಾತುಗಳು ನೆನಪಾಗಿದ್ದಾವೆ, ಹೇಳಿಬಿಡೋಣ. ಶಬ್ದ ಎಲ್ಲಿ ಪ್ರವೃತ್ತಿ ಆಗ್ತದೆ ಅಂತ ಕೇಳಿದರೆ, ನಮ್ಮ ಶಬ್ದದ ಒಂದು ರಾಶಿ ಏನಿದೆಯಲ್ಲ, ಈ ಶಬ್ದ ರಾಶಿಯಲ್ಲಿ 4 ವಿಧವಾಗಿ ಶಬ್ದಗಳನ್ನು ವಿಂಗಡಿಸುತ್ತಾರೆ. ಶಾಸ್ತ್ರದ ಪ್ರಕ್ರಿಯೆಯಲ್ಲಿ ಹೇಳ್ತೇನೆ. ಜಾತಿವಾಚಕ ಶಬ್ದ, ಗುಣವಾಚಕ ಶಬ್ದ, ಸಂಬಂಧವಾಚಕ ಜಾತಿ ಗುಣ ಸಂಬಂಧವಾಚಕ ಶಬ್ದ, ಕ್ರಿಯಾವಾಚಕ ಶಬ್ದ. ಒಂದು ಗುಂಪು ಜಾತಿವಾಚಕ ಶಬ್ದ,
ಮತ್ತೊಂದು ಜಾತಿ ಗುಣವಾಚಕ ಶಬ್ದ, ಮತ್ತೊಂದು ಸಂಬಂಧವಾಚಕ ಅಥವಾ ಕ್ರಿಯಾವಾಚಕ. ಸಂಬಂಧವಾಚಕ ಶಬ್ದ, ಮಗದೊಂದು ಕ್ರಿಯಾವಾಚಕ ಶಬ್ದ. ನೋಡ್ರಿ, ಈಗ ನೀವು ಇದನ್ನು ಬಿಟ್ಟು ಯಾವ್ದಾರ ಶಬ್ದ ಹೇಳ್ತೀರೇನೋ ಕೇಳ್ತೀನಿ. ಈಗ ನಾನು ಹೇಳುತ್ತಿದ್ದೇನೆ, ನಾನು ಮಾತನಾಡ್ತಾ ಇದ್ದೇನೆ. ಹೇಳುವುದು ಒಂದು ಕ್ರಿಯೆ, ಹೇಳುವ ಕ್ರಿಯಾವಾಚಕ ಶಬ್ದ. ಮನುಷ್ಯ, ಇನ್ನೊಂದು ಶಬ್ದ ಹೇಳೋಣ, ಅಲ್ಲಿಂದ ಮೊದಲಿಂದ ಬರೋಣ. ಜಾತಿವಾಚಕ ಮನುಷ್ಯ. ಈ ಶಬ್ದಕ್ಕೆ, ಮನುಷ್ಯ ಅನ್ನುವ ಶಬ್ದಕ್ಕೆ ಏನು ಈ ಪಿಂಡ ಅರ್ಥೋ ಅಥವಾ ಇದರಲ್ಲಿರುವ ಮನುಷ್ಯತ್ವ ಅಂತ ಒಂದು ಜಾತಿ ಇದೆಯಲ್ಲ, ಅದು ಅರ್ಥೋ? ಮನುಷ್ಯ ಅನ್ನುವ ಶಬ್ದ ಜಾತಿಯನ್ನು ಹೇಳುತ್ತದೆ ಅಲ್ಲದೆ ಈ ಪಿಂಡವನ್ನು ಹೇಳೋದಿಲ್ಲ. ಯಾಕೆ? ಇವರಿಗೂ ಮನುಷ್ಯ ಅನ್ನಕ್ಕೆ ಬರ್ತದ, ನನಗೂ ಮನುಷ್ಯ ಅನ್ನಕ್ಕೆ ಬರ್ತದ. ಇಲ್ಲಿ ಕುಂತವ್ರೆಲ್ಲರೂ ಮನುಷ್ಯರು 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 ಅಥವಾ ಮನುಷ್ಯನು 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 ಅನ್ನಕ್ಕೆ ಬರ್ತದೆ. ಎಲ್ಲರಿಗೂ ಮನುಷ್ಯನು 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 ಅನ್ನುವುದು ಇದು ಜಾತಿವಾಚಕ ಶಬ್ದ ಆದಾಗ ಹೊಂತದೆ. ಯಾಕೆ? ಯಾವನಲ್ಲಿ ಮನುಷ್ಯತ್ವವು ಇದೆಯೋ ಅವನು ಮನುಷ್ಯನು, ಯಾವನಲ್ಲಿ ಮನುಷ್ಯತ್ವ ಇದೆಯೋ ಅವನು ಮನುಷ್ಯನು. ಮನುಷ್ಯತ್ವ ಅನ್ನೋದು ಒಂದು ಜಾತಿ, ಪಶುತ್ವ ಅನ್ನೋದು ಮತ್ತೊಂದು ಜಾತಿ, ಪಕ್ಷಿತ್ವ ಅನ್ನೋದು ಮತ್ತೊಂದು ಜಾತಿ. ಹೀಗೆ 84 ಲಕ್ಷಕ್ಕೂ ಹೊಂದಿಸ್ಬೋದು ಇದನ್ನು ನಾವು. ಇದು ಜಾತಿವಾಚಕ. ಮನುಷ್ಯ ಅನ್ನುವ ಶಬ್ದ ಜಾತಿವಾಚಕ. ಇನ್ನು ಗುಣವಾಚಕ, ಕಾರ್ಗ ಇದ್ದಾನೆ, ಕೆಂಪಗ ಇದ್ದಾನೆ, ಬೆಳಗ ಇದ್ದಾನೆ, ಇದು ಗುಣವಾಚಕ. ಅಥವಾ ಸತ್ವಗುಣಿ, ಉದಾರಿ ಇದ್ದಾನೆ, ಸಜ್ಜನ ಇದ್ದಾನೆ, ಅಥವಾ ದುರ್ಜನ ಇದ್ದಾನೆ, ಅದು ಕೂಡ ಗುಣವಾಚಕ. ಅಲ್ಲಿ ಸದ್ಗುಣ ದುರ್ಗುಣ ಇಟ್ಕೊಂಡು ಮಾತನಾಡ್ತೇವೆ, ಗುಣವಾಚಕ ಶಬ್ದ. ಆಮೇಲೆ ಕ್ರಿಯಾವಾಚಕ ತಗೊಳ್ಳೋಣ. ಈಗ ನಾ ಹೇಳುವುದು ಕ್ರಿಯಾವಾಚಕ, ನೀವು ಕೇಳುವುದು, ನಾನು ಹೇಳುವುದು. ಇಲ್ಲಿ ಕ್ರಿಯಾ ನಡೆದಿದೆ, ಹೇಳುವ ಒಂದು ಕ್ರಿಯಾವಾಚಕ ಶಬ್ದ. ಆಮೇಲೆ ಮಾಡು, ಹೇಳು, ಮಾಡು, ಹೋಗು, ಬಾ ಇವೆಲ್ಲ ಕ್ರಿಯಾವಾಚಕ. ಆಮೇಲೆ ಸಂಬಂಧವಾಚಕ. ಗ್ರಂಥಕ್ಕೂ ನಮಗೂ ಸಂಬಂಧ ಬೇಕು. ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ, ಬೋಧಕ ಭಾವ ಸಂಬಂಧ, ನಿಮಗೆ ತಂದೆ ಮಕ್ಕಳ ಸಂಬಂಧ, ಬೀಗರ ಸಂಬಂಧ, ಅಣ್ಣ ತಮ್ಮರ ಸಂಬಂಧ, ಸಂಬಂಧವಾಚಕ ಶಬ್ದಗಳು. ಇವನು ಅಣ್ಣ, ಅಣ್ಣ ಅಂದ್ರೆ ತಮ್ಮನಿಗೆ ಸಂಬಂಧಪಟ್ಟವನು, ತಂದೆ ಮಗನಿಗೆ ಸಂಬಂಧಪಟ್ಟವನು, ಇವು ಸಂಬಂಧವಾಚಕ ಶಬ್ದ. ಈ 4 ಜಾತಿ ಶಬ್ದಗಳನ್ನು ಬಿಟ್ಟರೆ ನಮ್ಮ ಶಬ್ದ ರಾಶಿಯಲ್ಲಿ ಬೇರೆ ಶಬ್ದಗಳು ಇಲ್ಲವೇ ಇಲ್ಲ. ಅದಾವಂದ್ರೆ ಅವಕ್ಕೆ ಅರ್ಥ ಇಲ್ಲ, ಇದ್ದಾವೆ ಅಂದರೆ ಅವಕ್ಕೆ ಅರ್ಥ ಇಲ್ಲ. ಹೀಗೆ ಶಾಸ್ತ್ರದಲ್ಲಿ ಸಿದ್ಧಾಂತ ಮಾಡಿದ್ದಾರೆ. ಆತ್ಮನಲ್ಲಿ ಈಗ ನಮ್ಮಲ್ಲಿ ಮನುಷ್ಯತ್ವ ಜಾತಿ ಇದೆ, ಇವನು ಮನುಷ್ಯನು ಅನ್ನಕ್ಕೆ ಬಂತು. ಇವನು ಪಾಠಕ, ಈಗ ನಾ ಪಾಠ ಮಾಡಕತ್ತೇನೆ, ನಾ ಪಾಠ ಮಾಡೋದ್ರಿಂದ ಪಾಠಕ ಅನ್ಬೋದು. ಇನ್ನೊಬ್ಬ ಅಡುಗೆ ಮಾಡಕತ್ತಾನ, ಅಡುಗೆ ಮಾಡೋದ್ರಿಂದ ಪಾಚಕ ಅನ್ಬೋದು. ಅವನಿಗೆ ಪಾಠಕ ಆದ, ಪಾಚಕ ಆದ. ಆಮೇಲೆ ಸಂಬಂಧ ಹೇಳಿದ್ನಲ್ಲ, ಈಗ ಬೋಧಕ ಭಾವ ಸಂಬಂಧ. ಇಲ್ಲಿ ನಿಮಗೆ ಬೋಧಕ ಭಾವ ಸಂಬಂಧ, ಇದು ಕ್ರಿಯಾವಾಚಕ ಆಯ್ತಲ್ಲ. ಪಾಠಕ, ಯಾಚಕ, ವಾಚಕ, ಇನ್ನು ಸಂಬಂಧ ಆಯಿತು, ಜಾತಿವಾಚಕ ಆಯಿತು. ಇನ್ನು ಕಾರ್ಗ ಕೆಂಪಗ ಬೆಳಗ ಹೇಳಿನಲ್ಲದು ಗುಣವಾಚಕ ಆಯಿತು. ಹೀಗೆ 4 ತೆರನಾದ ಶಬ್ದಗಳು ಇರೋಣದರಿಂದ ಆತ್ಮನಲ್ಲಿ ಜಾತಿ ಇಲ್ಲ. ಯಾಕೆಲ್ಲ? ಅವ ಒಬ್ಬ ಇದ್ದಾನ. ಯಾವುದಕ್ಕೆ ಜಾತಿ ಅನ್ನಬೇಕು? ಅನೇಕ ಪದಾರ್ಥಗಳಲ್ಲಿ ಹಾಸುಹೊಕ್ಕಾಗಿರುವ ಒಂದು ಧರ್ಮವನ್ನು ಜಾತಿ ಅಂತ ಕರಿತೇವೆ. ಅನೇಕ ಪದಾರ್ಥಗಳಲ್ಲಿ ನಿತ್ಯತ್ವೇ ಸತಿ ಅನೇಕ ಸಮವೇತತ್ವಂ ಜಾತಿರ್ ಲಕ್ಷಣಂ ಅಂತ ಲಕ್ಷಣ ಮಾಡ್ಯಾರ. ಇದು ನಿತ್ಯತ್ವೇ ಸತಿ, ಲೋಕದ ವ್ಯವಹಾರದಲ್ಲಿ ನಿತ್ಯವಾಗಿರಬೇಕು. ಅನೇಕ ಪದಾರ್ಥಗಳಲ್ಲಿ ಅದು ಹಾಸುಹೊಕ್ಕಾಗಿರಬೇಕು. ಅದನ್ನೇನಂತ ಕರಿತೇವೆ? ಜಾತಿ. ಘಟತ್ವ ಜಾತಿ, ಪಟತ್ವ ಜಾತಿ, ಹೀಗೆಲ್ಲ ಕಡೆ ಜಾತಿ ವಾಚಕ ಶಬ್ದ. ಈ ಜಾತಿ ಆತ್ಮನಲ್ಲಿ ಇಲ್ಲ. ಯಾಕೆಲ್ಲ? ಅನೇಕ ಪದಾರ್ಥಗಳಲ್ಲಿ ಹಾಸುಹೊಕ್ಕಾಗಿರುವ ಧರ್ಮವನ್ನು ಜಾತಿ ಅಂತ ಕರಿತೇವೆ. ಆತ್ಮನು ಒಬ್ಬನೇ ಇದ್ದದರಿಂದ ಅಲ್ಲಿ ಜಾತಿ ಇಲ್ಲ. ಜಾತಿ ವಾಚಕ ಶಬ್ದಕ್ಕೆ ಅಲ್ಲಿ ಪ್ರವೇಶ ಇಲ್ಲ. ಒಂದಾಯಿತು. ಆಮೇಲೆ ಗುಣವಾಚಕ. ಅವ ಸತ್ವಗುಣಿ ಅಲ್ಲ, ರಜೋಗುಣಿ ಅಲ್ಲ, ತಮೋಗುಣಿ ಅಲ್ಲ. ನೈಯಾಯಿಕನು ಹೇಳುವಂತೆ ಬುದ್ಧಿ, ಸುಖ, ದುಃಖ, ಇಚ್ಛಾ, ಪ್ರಯತ್ನ, ಧರ್ಮ, ಅಧರ್ಮ, ಸಂಸ್ಕಾರ ಅಂತ 9 ಗುಣ ಪಾಠ ಮಾಡಿದ್ದಾರೆ. ಆ 9 ಗುಣಗಳು ಆತ್ಮನಲ್ಲಿ ಇವೆ ಅಂತ ನೈಯಾಯಿಕರು ಹೇಳ್ತಾರೆ. ಬುದ್ಧಿ, ಸುಖ, ದುಃಖ, ಇಚ್ಛಾ, ದ್ವೇಷ, ಪ್ರಯತ್ನ, ಧರ್ಮ, ಅಧರ್ಮ, ಸಂಸ್ಕಾರ, ಇವು ಆತ್ಮನಲ್ಲಿ ಇಲ್ಲ, ಪ್ರಕೃತಿಯಲ್ಲಿದ್ದಾವೆ ಅಂತ ನಾವು ಹೇಳ್ತೇವೆ, ಅದ್ವೈತ ಸಿದ್ಧಾಂತಿಗಳು. ಯಾಕೆ ಅಂತ ಕೇಳಿದ್ರೆ, ನಿದ್ರೆ ಹೆತ್ತಿದಾಗ ಇವು ಯಾವೂ ಇಲ್ಲ. ನಿಮ್ಮ ಅನುಭವಕ್ಕೆ ಸಮೀಪ ಯಾವುದು ಅಂದ್ರೆ ನಿದ್ರೆ, ಗಾಢವಾದ ನಿದ್ರೆ ಹೆತ್ತಿದಾಗ ಇಲ್ಲಿ ಯಾವೂ ಇಲ್ಲ ಗುಣಗಳು. ಈ ಗುಣವಾಚಕ ಶಬ್ದಕ್ಕೂ ಕೂಡ ಆತ್ಮನು
ಅಧಿಕಾರಿ ಅಲ್ಲ ಅಂದ್ರೆ ಆತ್ಮನು ವಿಷಯನೂ ಅಲ್ಲ ಅಂತ ಅಭಿಪ್ರಾಯ. ಗುಣವಾಚಕ ಶಬ್ದಕ್ಕೂ ಆತ್ಮನು ವಿಷಯನಲ್ಲ, ಜಾತಿವಾಚಕ ಶಬ್ದಕ್ಕೂ ವಿಷಯನಲ್ಲ. ಇನ್ನು ಕ್ರಿಯಾವಾಚಕ ಅಂದ್ರೆ ಅವೇನ್ರ ಹೇಳವ ಕೇಳವ ಇದ್ದಾನೇನ? ಅವಾಗ ಹೇಳೋದು ಇಲ್ಲ ಕೇಳೋದು ಇಲ್ಲ, ಯಾಕಂದ್ರೆ ಅವಯವಗಳೇ ಇಲ್ಲ. ಕ್ರಿಯಾವಾಚಕ ಅವೇನರ ಕ್ರಿಯಾ ಮಾಡ್ತಾನೇನಂದ್ರೆ ನಾನು ಹೇಳುವ ಕ್ರಿಯಾ ಮಾಡಕತ್ತೇನೀಗ, ಕ್ರಿಯಾವಾಚಕ. ಅವನ ಹತ್ತಲ್ಲಿ ಹೇಳುವತನ ಇಲ್ಲ, ಕೇಳುವತನ ಇಲ್ಲ. ಶಬ್ದಕ್ಕೆ ವಿಷಯ ಆಗಬೇಕಾದ್ರೆ ಸಾವಯವ ಆಗಿರಬೇಕು, ಸಾವಯವ ಅಲ್ಲ. ಜಾತಿ ಇಲ್ಲ, ಗುಣ ಇಲ್ಲ, ಅವನಲ್ಲಿ ಯಾವ ಕ್ರಿಯೆ ಇಲ್ಲ. ಕ್ರಿಯಾವಾಚಕ ಶಬ್ದಕ್ಕೂ ಆತನ ವಿಷಯನಲ್ಲ. ಇನ್ನು ಆಕಾಶಕ್ಕೂ ನಿಮ್ಮೆಲ್ಲರ ಶರೀರಕ್ಕೂ ಸಂಬಂಧ ಏನ್ರ ಐತೇನ್ರಿ? ನಾವು ಆಕಾಶದ ಮಧ್ಯದಲ್ಲೇ ಕುಳಿತಿದ್ದೇವೆ ಎಲ್ಲರೂ, ಆದ್ರೆ ಆಕಾಶಕ್ಕೂ ನಮಗೂ ಸಂಬಂಧ ಐತೇನ? ಅದು ನಿರ್ಲಿಪ್ತ ಆಕಾಶ, ಸಂಬಂಧ ಇಲ್ಲ ಅದಕ್ಕೆ. ಎಲ್ಲಿ ಸಾವಯವ ಇದೆಯೋ ಅದು ಸಂಬಂಧ ಹೊಂದದ, ನಿರವಯವಾದದ್ದು ಸಂಬಂಧ ಹೊಂದೋದಿಲ್ಲ. ಈ ಆಕಾಶಕ್ಕೂ ನಮಗೂ ಸಂಬಂಧ ಹೇಗೆ ಇಲ್ಲವೋ ಹಾಗೆ ಆತ್ಮತತ್ವಕ್ಕೆ ಸಂಬಂಧಪಟ್ಟದ್ದು ಯಾವುದೂ ಇಲ್ಲ. ಇದು ಜಗತ್ತು ಒಪ್ಕೊಂಡಾಗ ಹೇಳೋ ಮಾತು. ಜಗತ್ತಿಲ್ಲದೆ ಇದ್ದಾಗಂತೂ ಏನು ಹೇಳೋ ಕೆಲಸ ಇಲ್ಲ, ಇಲ್ಲಿ ಸಂಬಂಧ ಇಲ್ಲ. ಹೀಗೆ 4 ಶಬ್ದಗಳಿಗೆ ವಿಷಯವಲ್ಲದ ಆತ್ಮತತ್ವವನ್ನು ತಿಳಿಸುವುದಕ್ಕೆ ಶಬ್ದ ಪ್ರಮಾಣವು ಅಡಿ ಇಡಲಾರದು ಅಂತ ಒಟ್ಟಿದರ ಅಭಿಪ್ರಾಯ. ಈ ರೀತಿಯಾಗಿ ಆತ್ಮನು ಶಬ್ದಕ್ಕೆ ವಿಷಯನಲ್ಲ ಅನ್ನುವುದನ್ನು ಅಂಗೀಕಾರ ಮಾಡೋಣ. ಉಳಿದ ವಿಷಯ ಮತ್ತೆ ನಾಳೆಯ ದಿವಸ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ನೋಡೋಣ ಯಾಜ್ಞವಲ್ಕ್ಯರದ್ದು ಏನೇನು ಬರ್ತದೋ ನಾಳೆ.